ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಶುಜೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಮಂಗಳವಾರ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ, ತ್ರಿಶಕ್ತಿ ದೇವಿಯನ್ನು ಕೂಡ ಶ್ರದ್ಧಾಭಕ್ತಿಯಿಂದ ಆರಾಧನೆಯನ್ನು ಮಾಡ್ತಾ, ತಾಯಿ ದುರ್ಗಾದೇವಿಯನ್ನು ಸ್ಮರಿಸ್ತಾ ನಮ್ಮಿ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ, ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತಬಿಂದು. ಹೊಟ್ಟೆ ಉರಿ, ಗ್ಯಾಸ್ಟ್ರಿಕ್ಕು, ಅಸಿಡಿಟಿ, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತಬಿಂದು. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು ಮತ್ತು ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ತಪ್ಪದೇ ಬಳಸಿ ಅಮೃತಬಿಂದು. ಅತಿ ಕಿರಿಯ ವಯಸ್ಸಿನಿಂದ ಹಿರಿಯ ವಯಸ್ಸಿನವರೆಗೂ ಕೂಡ ಸಾಕಷ್ಟು ಜನ ಈ ಸಕ್ಕರೆ ಕಾಯಿಲೆಯ ಸಮಸ್ಯೆಯಲ್ಲಿ ನರಳುತ್ತಾನೆ ಇದ್ದಾರೆ. ಕೈಕಾಲುಗಳು ಉರಿ ಬರ್ತಕ್ಕಂಥದ್ದು, ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥದ್ದು, ಅತಿಯಾದ ದಾಹ, ಆಯಾಸ, ಸುಸ್ತು, ಇದೆಲ್ಲವೂ ಕೂಡ ಈ ಸಕ್ಕರೆ ಕಾಯಿಲೆಯ ಅಡಿ ಬರ್ತಕ್ಕಂಥ ಸಮಸ್ಯೆಗಳು ಅಂತಲೇ ಹೇಳ್ಬೋದು. ಇಂತಹ ಸಮಸ್ಯೆಗಳಿಗೆ ದೇಹಕ್ಕೆ ಕಿಂಚಿತ್ತೂ ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲದಿರ ರಾಮಬಾಣದಂತೆ ಕೆಲಸ ಮಾಡತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ ಅಂತಂದರೆ ಅದು ನಮ್ಮ ಮಧುಮೇಹ ನಿವಾರಣೆ ಅಂತಲೇ ಹೇಳ್ಬೋದು. ಅದರಲ್ಲೂ ಈಗ ಮಾತ್ರೆಯ ರೂಪದಲ್ಲೂ ಕೂಡ ಲಭ್ಯವಿರತಕ್ಕಂಥದ್ದಿದೆ. ಮತ್ತು ಚಿಕ್ಕವರನಿಂದ ದೊಡ್ಡವರ ತನಕ ಎಲ್ರಿಗೂ ಕೂಡ ಗ್ಯಾಸ್ಟ್ರಿಕ್ಕಿನ ಸಮಸ್ಯೆ ಬಹಳ ದೊಡ್ಡ ಮಟ್ಟದಲ್ಲೇ ಇದೆ. ಎದೆ ಉರಿ ಬರ್ತಕ್ಕಂಥದ್ದು, ಹೊಟ್ಟೆ ಉಬ್ರ ಬರ್ತಕ್ಕಂಥದ್ದು, ಗ್ಯಾಸ್ಟ್ರಿಕ್ಕಿನ ಸಮಸ್ಯೆಯಿಂದ ನಮಗೆ ಏನು ಬೇಕೋ ಅದನ್ನು ತಿನ್ನಕ್ಕೆ ಆಗದೇ ಇರತಕ್ಕಂಥದ್ದು, ಕಣ್ಣಿಗೊಂದು ಆಸೆ, ಬಾಯಿಯ ರುಚಿ, ಇದೆಲ್ಲವನ್ನೂ ಕೂಡ ಕಟ್ಟಿ ಹಿಡ್ತಕ್ಕಂಥ ಇಂತಹ ಸಮಸ್ಯೆಗಳಿಂದ ದೂರ ಆಗಲು, ಮತ್ತು ಮಧುಮೇಹಿಗಳು ಕೂಡ ಸಕ್ಕರೆ ಕಾಯಿಲೆಯ ಸಮಸ್ಯೆ ಇರತಕ್ಕಂಥವರು ಕೂಡ ಸ್ವೀಕರಿಸಬಹುದಾಗಿರ್ತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ ಅಂತಂದರೆ ಅದು ನಮ್ಮ ಗ್ಯಾಸ್ಟ್ರೋಜೀವನ್ ಅಂತಲೇ ಹೇಳ್ಬೋದು. ಗ್ಯಾಸ್ಟ್ರೋಜೀವನನ್ನು ತೆಗೆದುಕೊಳ್ಳೋದ್ರಿಂದ ಶುಗರ್ ಸಮಸ್ಯೆ ಇರತಕ್ಕಂಥವ್ರಿಗೂ ಕೂಡ ಯಾವುದೇ ರೀತಿ ಹೆಚ್ಚು ಕಡಿಮೆ ಆಗೋದಿಲ್ಲ. ಅಂತಹ ಅದ್ಭುತವಾಗಿರ್ತಕ್ಕಂಥ ಔಷಧಿ ತಪ್ಪದೇ ಸ್ವೀಕರಿಸಿ. ಮತ್ತು ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್, 1 ಗ್ರಾಮ್ ಚಿನ್ನವನ್ನು ಖರೀದಿಸಿದ್ರೆ 2 ಗ್ರಾಮ್ ಬೆಳ್ಳಿ ಉಚಿತ. ಇಂತಹ ಸುವರ್ಣ ಅವಕಾಶ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನಲ್ಲಿ ಮಾತ್ರ. ಇವರ ಶಾಖೆಗಳು KR ಪುರಂ, ನಾಗರಭಾವಿ, ಯಲಹಾಂಕ, HSR ಲೇಔಟ್, ಬಸವನಗುಡಿ, ಬೆಂಗಳೂರು. ಒಳ್ಳೆಯದಾಗಲಿ, ಶುಭವಾಗಲಿ. ಮತ್ತು ಅರವಿಂದ್ ಪ್ರಾಪರ್ಟೀಸ್, ಇವರು ತಮ್ಮ ಅತ್ಯುತ್ತಮ ಸೇವೆಗಳನ್ನು ನೀಡ್ತಾ ಇದ್ದು ನೆಲಮಂಗಲ, ಸೊಂಡೆಕೊಪ್ಪ ರಸ್ತೆ ಮತ್ತು ತುಮಕೂರು ರಸ್ತೆಯ ಮಧ್ಯಭಾಗದಲ್ಲಿರ್ತಕ್ಕಂಥ ಇವರ ನಿವೇಶನಗಳು BMRDA ಮತ್ತು ರೇರಾ ಅಪ್ರೂವ್ಡ್ ಆಗಿದ್ದು ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತು ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಆಗಿರ್ತಕ್ಕಂಥದ್ದಿದೆ. ನಂಬಿಕೆ ಮತ್ತು ವಿಶ್ವಾಸ ಅಂತಂದರೆ ಅದು ನಮ್ಮ ಅರವಿಂದ್ ಪ್ರಾಪರ್ಟೀಸ್ ಅಂತಲೇ ಹೇಳ್ಬೋದು. ಒಮ್ಮೆ ತಪ್ಪದೇ ಭೇಟಿ ನೀಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತಿನ ದಿವಸ ಮಂಗಳವಾರ, ತಾಯಿ ದುರ್ಗಾದೇವಿಯನ್ನು ಪ್ರಾರ್ಥನೆಯನ್ನು ಮಾಡತಕ್ಕಂಥ ವಾರ. ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಒಂದು ಭಯ, ಆ ಒಂದು ಅಂಧಕಾರ, ಅದೆಲ್ಲವೂ ಕೂಡ ದೂರ ಆಗಬೇಕು ಅಂತಂದರೆ ತಾಯಿ ದುರ್ಗಾದೇವಿಯ ಪ್ರಾರ್ಥನೆಯನ್ನು ಮಾಡಬೇಕು. ವಿದ್ಯಾರ್ಥಿಗಳು ಈಗಾಗಲೇ ಸಮ್ಮರ್ ಹಾಲಿಡೇಸ್ ನಡೀತಾ ಇದೆ. 10th ವಿದ್ಯಾರ್ಥಿಗಳು ಬಹಳಷ್ಟು ಜನ ಈ ಬಾರಿ, ಅದರಲ್ಲೂ ನಮ್ಮ ಉತ್ತರ ಕರ್ನಾಟಕದ ವಿದ್ಯಾರ್ಥಿಗಳಂತೂ ಕೂಡ ಬಹಳ ದೊಡ್ಡ ಮಟ್ಟದ ಸಾಧನೆಯನ್ನು ಮಾಡಿದ್ದಾರೆ. ಉತ್ತರ ಕರ್ನಾಟಕ ಅಂತ ಹೇಳೋದಕ್ಕಿಂತ ಎಲ್ಲ ಭಾಗದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ತಮ್ಮ ಕೈಲಾಗಿರ್ತಕ್ಕಂಥ ಶಕ್ತಿಯಾನುಸಾರದ ಒಂದು ಪ್ರಯತ್ನವನ್ನು ಪಟ್ಟು ಸಾಕಷ್ಟು ದೊಡ್ಡ ಮಟ್ಟದ ಸಾಧನೆಯನ್ನು ಮಾಡಿದ್ದಾರೆ. ಈಗ ಎಲ್ರಿಗೂ ಕೂಡ ಒಂದು ಆಲೋಚನೆ, ಮುಂದೆ ಏನು ಮಾಡಬೇಕು ಎಂಬತಕ್ಕಂಥದ್ರ ಬಗ್ಗೆ. ಹಾಗಾಗಿ ಮಕ್ಕಳು ತಾವು ವಿದ್ಯಾಭ್ಯಾಸದಲ್ಲಿ ಹೆಚ್ಚು ಆಸಕ್ತಿ ಉಳ್ಳಂಥವರು, ಪೋಷಕರು ತಾವು ಆದಷ್ಟು ಮಕ್ಕಳನ್ನು ಓದ್ತಾರೆ ಎಂಬತಕ್ಕಂಥ ಸಮಯದಲ್ಲಿ ಓದಲಿಕ್ಕೆ ಇಂಟ್ರೆಸ್ಟ್ ಇರ್ತಕ್ಕಂಥವ್ರಿಗೆ ತಾವು ಯಾವುದೇ ರೀತಿ ಕೊರತೆಯನ್ನು ಮಾಡತಕ್ಕಂಥದ್ದು ಬೇಡ. ಎಲ್ಲರನ್ನೂ ಕೂಡ ಶ್ರದ್ಧಾಭಕ್ತಿಯಿಂದ ಓದಿಸಿ, ಮಕ್ಕಳು ತಮಗೆ ಯಾವುದಾದ್ರೂ ಒಂದು ವಿಚಾರದಲ್ಲಿ ಭಯ ಎಂಬತಕ್ಕಂಥದ್ದಿದೆ ಅಂತಂದರೆ, ಇಲ್ಲಾಂದರೆ ಮುಂದೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಎಂಬತಕ್ಕಂಥ ಕಾರಣದಲ್ಲಿ, ಇಲ್ಲ ಅಂತಂದರೆ ಹಲವಾರು ದಾರಿಗಳಿದ್ದಾವೆ, ಯಾವುದನ್ನು ನಾನು ಚೂಸ್ ಮಾಡಬೇಕು ಎಂಬತಕ್ಕಂಥ ವಿಚಾರವಾಗಿ ತಾವೆಲ್ಲರೂ ಕೂಡ ತಲೆ ಕೆಡಿಸ್ಕೊಂಡಿದ್ದಾರೆ. ಗುರುಗಳೇ, ಈಗ ನಾನು 10th ಪಾಸ್ ಆಗಿದೆ, ನಾನು ಡಿಗ್ರಿ ಮಾಡಬೇಕು ಅಂತ ಇದ್ದೇನೆ. ಒಂದಷ್ಟು ಜನ ಬೇರೊಂದು ರೀತಿ ಮುಂದುವರಿಬೇಕು ಎಂಬತಕ್ಕಂಥವ್ರು ಇರ್ತಾರೆ.
ಒಂದಷ್ಟು ಜನ ಏನು ಮಾಡ್ತಾರೆ, ಡಿಪ್ಲೊಮೊ ಮಾಡಬೇಕು ಎಂಬತಕ್ಕಂಥವ್ರು ಇರ್ತಾರೆ. ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಮಾಡೋದಕ್ಕಿಂತ ಡೈರೆಕ್ಟ್ ಡಿಪ್ಲೊಮೊಯಿಂದ ನಾನು ಆ ಒಂದು 5 ವರ್ಷದ ಕೋರ್ಸನ್ನು ಮಾಡಬೇಕು ಎಂಬತಕ್ಕಂಥವ್ರು ಇರ್ತಾರೆ. ಇಲ್ಲಾಂದರೆ ಒಂದಿಷ್ಟು ಜನ ಈ ಒಂದು ಸೈನ್ಸನ್ನು ತೆಗೆದುಕೊಳ್ಳತಕ್ಕಂಥವ್ರು ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಎಂಬತಕ್ಕಂಥದ್ದನ್ನು ಪಕ್ಕದಲ್ಲಿಟ್ಟು 11th 12th ಅಂತ ಹೇಳಿ CBSE ಸಿಲೆಬಸ್ನಿಂದ ಮುಂದುವರಿತಕ್ಕಂಥವ್ರು ಇರ್ತಾರೆ. ಏನೇ ಆದ್ರೂ ಕೂಡ ಇಲ್ಲಿ ಒಂದಿಷ್ಟು ಜನ ಒಂದು ಅಂಧಕಾರದಲ್ಲಿದ್ದೀರಿ. ಏನಪ್ಪ ಅಂತಂದರೆ 11th 12th ಅಂತಂದರೆ ಅದು ನಮಗೆ ಬಹಳ ಕಷ್ಟ, ಇದ್ದಿದ್ದೂ ಕಷ್ಟ. ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಆದರೆ ಪರವಾಗಿಲ್ಲ. ಡಿಪ್ಲೊಮೊ ಅಂತಂದರೆ ಅದನ್ನೇನು ಆಟ ಆಡ್ಕೊಂಡು ಓದ್ಬಿಡು, ಅದಲ್ಲ. ಇಲ್ಲಿ ವಿಭಾಗಗಳು, ದಾರಿಗಳು ಹಲವು ಹೊರತಾಗಿ ಓದ್ತಕ್ಕಂಥ ವಿಚಾರ ಒಂದೇ. ತಾವು ಫಸ್ಟ್ ಪಿ ಯು ಸೆಕೆಂಡ್ ಪಿ ಯುನಲ್ಲಿ ಓದಿದ ಮಾತ್ರಕ್ಕೆ, ಇಲ್ಲ ಅಂತಂದರೆ ಡಿಪ್ಲೊಮೋವನ್ನು ಮಾಡಿದ ಮಾತ್ರಕ್ಕೆ ತಾವೇನೋ ಕೀಳಾಗಿ ನೋಡ್ತಕ್ಕಂಥದ್ದು ಎಷ್ಟೋ ಜನರ ವಿದ್ಯಾರ್ಥಿಗಳ ಬದುಕು ಇವತ್ತಿನ ದಿವಸ ನಾನು ಗಮನಿಸ್ತಾ ಇದ್ದೇನೆ. ಒಂದು ವೇಳೆ ಈ ಓದೋದ್ರಲ್ಲಿ ಜ್ಞಾಪಕ ಶಕ್ತಿ ಕಡಿಮೆ ಇರತಕ್ಕಂಥ ವಿದ್ಯಾರ್ಥಿಗಳು ಹೇಗೋ ಬಾಧೆ ಬಿದ್ದು 10th ಪಾಸ್ ಮಾಡ್ಕೊಂಡ್ಬಿಡ್ತಾರೆ. ಮುಂದೇನು ಮಾಡಬೇಕು ಎಂಬತಕ್ಕಂಥದ್ರ ಬಗ್ಗೆ ಸಾಕಷ್ಟು ಆಲೋಚನೆಯನ್ನು ಮಾಡ್ತಾ ಇರ್ತಾರೆ. ಒಂದಿಷ್ಟು ಜನ ಒಂದಿಷ್ಟು ಮಕ್ಕಳಿಗೆ ಹೀಯಾಳಿಸ್ತಾರೆ, ಡಿಪ್ಲೊಮಾ ಮಾಡ್ತಾಯಿದ್ರೆ, ನೀನೇನು ಗುರು ಡಿಪ್ಲೊಮಾ ಮಾಡ್ತಾ ಇದೆಯಾ, ನೀನೇನಮ್ಮ ಡಿಪ್ಲೊಮಾ ಮಾಡ್ತಾ ಇದೆಯಾ, ಯಾಕಮ್ಮ ಬೇರೆ ಏನಾದರೂ ಸೈನ್ಸ್ ತಗೋಬೇಕಾಗಿತ್ತಲ್ವ. ಈ ಹೀಯಾಳಿಸ್ತಕ್ಕಂಥ ಒಂದಿಷ್ಟು ಮಾತುಗಳನ್ನು ಕೇಳ್ತೀವಿ. ಜನ 1000 ಮಾತಾಡ್ತಾರೆ, ತಾವು ತಲೆ ಕೆಡಿಸ್ಕೋಬೇಡಿ. ನಿಮಗೇನು ಓದಬೇಕು ಅನಿಸುತ್ತೆ, ನಿಮಗೇನು ಮಾಡಬೇಕು ಅನಿಸುತ್ತೆ, ಅದರ ಬಗ್ಗೆ ತಾವು ಗಮನ ಕೊಡಿ. ಆಡೋರು 1000 ಆಡ್ತಾರೆ, ಎಲುಬಿಲ್ಲದ ನಾಲ್ಗೆ, ಏನು ಬೇಕಾದ್ರೆ ಮಾತಾಡ್ಕೊಡಿ. ಯಾಕೆಂತಂದರೆ ಈ ಒಂದು ಹಂತವನ್ನು ನಾನು ಕೂಡ ದಾಟಿ ಅನುಭವಿಸಿ ಬಂದಿರುವ ಕಾರಣದಿಂದ ತಾವು ತಲೆ ಕೆಡಿಸ್ಕೊಳ್ತಕ್ಕಂಥದ್ದು ಬೇಡ. ನಿಮಗೇನು ಇಷ್ಟ ತಾವು ಅದನ್ನು ಮಾಡಿ. ತಂದೆ ತಾಯಿ ಏನು ಹೇಳ್ತಾ ಇದ್ದಾರೆ ಅದನ್ನು ಸ್ವಲ್ಪ ಗಮನದಲ್ಲಿಟ್ಕೊಳ್ಳಿ. ಒಂದಿಷ್ಟು ಕಡೆ ಬೇರೆಯವರ ಮಾತನ್ನು ಕೇಳಿ ತಂದೆ ತಾಯಿ ತಾವೂ ಕೂಡ ಸ್ವಲ್ಪ ಮಕ್ಕಳ ಜೊತೆ ಸೂಕ್ಷ್ಮವಾಗಿ ನಡ್ಕೊಳ್ಬೇಕು. ಯಾಕೆ ಅಂತಂದರೆ ಇದು ಮಕ್ಕಳಿಗೆಲ್ಲ, ಪೋಷಕರಿಗೆ. ಯಾಕೆ ಅಂತಂದರೆ 10th ಮುಗಿದಾದ ನಂತರ ಎಲ್ಲ ಮಕ್ಕಳ ಮನಸ್ಥಿತಿನೂ ಕೂಡ ಆಟೋಮೆಟಿಕ್ಕಾಗಿ ಬದಲಾಗೋಗುತ್ತೆ. ನಾನೇನು ಸಪ್ರೇಟ್ ಅಲ್ಲ. ಯಾಕೆಂತಂದರೆ ನಾನು ಹಂತವನ್ನು ದಾಟ್ಕೊಂಡು ಬಂದಿದ ಮೇಲೆ ಈ ಫಸ್ಟ್ ಪಿ ಕಾಲೇಜ್ ಎಂಬತಕ್ಕಂಥ ವಿಚಾರ ಬಂದಿದ್ದ ತಕ್ಷಣ ನಮ್ಮೆಲ್ಲರ ಮನಸ್ಥಿತಿ ಆಟೋಮೆಟಿಕ್ಕಾಗಿ ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಚೇಂಜ್. 10th ರಿಸಲ್ಟ್ ಬಂದಿದ್ದ ತಕ್ಷಣ ನಮ್ಮ ಮನಸ್ಥಿತಿನೇ ಬದಲಾಗೋಗುತ್ತೆ. ಆ ಒಂದು ಶಾಲೆಯ ವಾತಾವರಣದಿಂದ ಸಂಪೂರ್ಣವಾಗಿ ನಾವು ಆಚೆ ಬಂದುಬಿಡ್ತೀವಿ. ನಮಗೇನೋ ಒಂದು ಸ್ವತಂತ್ರ ಲೋಕ, ಹೊಸದೊಂದು ಲೋಕ, ಹೊಸದೊಂದು ಪರಿಚಯಗಳು, ಇದೆಲ್ಲವನ್ನು ಕೂಡ ಗಮನಿಸ್ತಾ ಬರ್ತೀವಿ. ಹಾಗಾಗಿ ಪೋಷಕರು ತಾವು ಮಕ್ಕಳ ಮುಂದಿನ ವಿದ್ಯಾಭ್ಯಾಸದ ಕ್ರಮದ ಬಗ್ಗೆ ತಾವು ಸ್ವಲ್ಪ ಸೂಕ್ಷ್ಮವಾಗಿ ಮಕ್ಕಳ ಜೊತೆ ಮಾತಾಡ್ತಕ್ಕಂಥದ್ದು ಬಹಳ ಉತ್ತಮ. ಹಾಗಾಗಿ ಮಕ್ಕಳು ನಾನು ನಿಮ್ಗೆ ಹೇಳ್ತಕ್ಕಂಥದ್ದು ಏನಪ್ಪ ಅಂತಂದರೆ, ತಾವು ಏನು ಮಾಡ್ಬೇಕು ಅಂದ್ಕೊಂಡಿದ್ದೀರಿ ಆ ಒಂದು ವಿಚಾರವಾಗಿ ನೀವು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವ್ರು ಯಾರಾದರೂ ಗೊತ್ತಿರೋರಿದ್ದರೆ ಅವರ ಹತ್ರ ಹೋಗಿ ಇದರ ಮೂಲ ರಹಸ್ಯ ಏನು, ಇದನ್ನು ಓದೋದ್ರಿಂದ ನನ್ನ ಮುಂದಿನ ದಿನಮಾನಗಳು ಹೇಗಿರುತ್ತೆ, ನನಗೆ ಮುಂದೆ ಯಾವ ಕೆಲಸ ನಾನು ಕಾರ್ಯಸಿದ್ಧಿ ಪಡಿಸ್ಕೊಳ್ಬೋದು. ಮತ್ತೊಂದು ವಿಚಾರ ನಾನು ಸ್ಪಷ್ಟೀಕರಿಸ್ತೀನಿ. ಏನಪ್ಪ ಅಂತಂದರೆ, ಮಕ್ಕಳೇ ತಮ್ಮೆಲ್ಲರಿಗೂ ಕೂಡ ಒಂದು ವಿಚಾರ, ಈಗ ತಾವು ಏನು ಹೆಜ್ಜೆಯನ್ನು ಆಗ್ತಾ ಇದ್ದೀರಲ್ಲ, ಈಗ ನಾನು ಕಂಪ್ಯೂಟರ್ ಸೈನ್ಸ್ ಮಾಡಿದ್ದೇನೆ ಅಂತಂದ ಕಾಲದಲ್ಲಿ ಕಂಪ್ಯೂಟರ್ ಸೈನ್ಸ್ ಇದೊಂದೇ ಕೆಲಸನೇ ನನಗೆ ಸಿಗಬೇಕು ಅಂತ ಹೇಳಿ ತಾವು ತಲೆಯಲ್ಲಿ ಫಿಕ್ಸ್ ಮಾಡ್ಕೊಂಡು ಓದಬೇಡಿ. ಅದು ಯಾವತ್ತೂ ಕೂಡ ಯಶಸ್ಸಿನ ಹಾದಿಯನ್ನು ತೋರಿಸ್ಕೊಡೋದಿಲ್ಲ. ವಿದ್ಯೆ ಬರೀ ಜ್ಞಾನಕ್ಕೆ ಮಾತ್ರ. ಕೆಲಸದ ವಿಚಾರಕ್ಕೆ ಬಂದಾಗ ನಾನು ಏನು ಓದಿದ್ದೀನಿ ಅದಕ್ಕೆ ಸಂಬಂಧಪಟ್ಟಿದ್ದು ಮಾತ್ರ ಕೆಲಸ ಮಾಡ್ತೀನಿ ಅಂತಂದರೆ ನಾವು ಬದುಕೋದು ಬಹಳ ಕಷ್ಟ ಇದೆ. ಯಾಕೆಂದರೆ ಇತ್ತೀಚಿನ ದಿನಮಾನಗಳಲ್ಲಿ ಎಲ್ಲೂ ಕೂಡ ಕೆಲಸಗಳು ಸಿಗ್ತಾ ಇಲ್ಲ. ನಾವು ಎಲ್ಲ ಕೆಲಸ ಮಾಡೋಕ್ಕೂ ನಾವು ರೆಡಿ ಇರಬೇಕು. ವಿದ್ಯಾರ್ಥಿಗಳು ನಾವು ಏನು ಓದ್ತಾ ಇದ್ದೀವಿ, ಈಗ ಒಬ್ಬರು ಏನು ಮಾಡ್ತಾರೆ, ಲಾ ಮಾಡ್ತಾರೆ. ಅವರಿಗೆ ನಾನು ಲಾಯರ್ ಕೆಲಸ ಬಿಟ್ಟರೆ ಬೇರೆ ಏನೂ ಮಾಡೋದು ನನಗೆ ಗೊತ್ತಿಲ್ಲ ಎಂಬತಕ್ಕಂಥ ಒಂದೇ ಆಲೋಚನೆಯಲ್ಲಿರ್ತಾರೆ. ಒಂದಷ್ಟು ಜನ ಏನು ಮಾಡ್ತಾರೆ, ಇಂಜಿನಿಯರಿಂಗ್ ಮಾಡ್ತಾರೆ. ಅವರು ಅದನ್ನು ಬಿಟ್ಟು ನಾನು ಇನ್ನೊಂದು ಕೆಲಸ ಮಾಡಲ್ಲ ಅಂತ ಇರ್ತಾರೆ. ಇನ್ನೊಂದಷ್ಟು ಜನ IT ಕಂಪನಿಯಲ್ಲಿ ಕೆಲಸ ಮಾಡಬೇಕು ಅಂತ ಅದ್ರ ಬಗ್ಗೆ ಓದಿರ್ತಾರೆ. ಅದ್ರ ಬದಲು ಏನು ಬೇರೆ ಏನೊಂದು ಕೆಲಸ ಮಾಡಬೇಕಾದ್ರೂ ಕೂಡ ತಾವು ಮುಂದೆ ಬರೋದಿಲ್ಲ. ಈ ಒಂದು ಆಲೋಚನೆಯಿಂದ ತಾವು ಮೊದಲು ಆಚೆ ಬರಬೇಕು. ವಿದ್ಯಾರ್ಥಿಗಳು ತಾವು ಏನು ಓದ್ತೀರಿ, ಓದಕ್ಕೆ ತಕ್ಕನಂಗೆ ಕೆಲಸ, ನಾನು ಏನು ಕೆಲಸ ಮಾಡೋಕ್ಕಾದ್ರೂ ನಾನು ಸಿದ್ಧ. ಹಾಗಾಗಿ ಓದೋದ್ರ ಜೊತೆ ಸಾಮಾಜಿಕ ಜ್ಞಾನವನ್ನು ಕೂಡ ತಾವೆಲ್ಲರೂ ಕೂಡ ಪಡ್ಕೊಳ್ಬೇಕು. ಹಾಗಾಗಿ ವಿದ್ಯಾರ್ಥಿಗಳು ತಾವೆಲ್ಲರೂ ಕೂಡ ಭಯ ಬೀಳ್ತಕ್ಕಂಥದ್ದು ಬೇಡ. ನಿಮಗೆ ಏನು ಆಸಕ್ತಿ ಇದೆ ಅದನ್ನು ಓದಿ. ಪೋಷಕರು ತಾವೂ ಕೂಡ ಅದಕ್ಕೆ ಸ್ಪಂದಿಸಿ ಸೂಕ್ಷ್ಮ ರೀತಿಯಲ್ಲಿ ಮಕ್ಕಳ ಜೊತೆ ನಡ್ಕೊಳ್ಳಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಒಳ್ಳೆಯದಾಗಲಿ, ಶುಭವಾಗಲಿ. ಮಂಗಳವಾರ ತಾಯಿ ದುರ್ಗಾದೇವಿಯ ಸಂಪೂರ್ಣ ಕೃಪಾಶೀರ್ವಾದ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಸಿಗಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೇನೆ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ವಿದ್ಯಾರ್ಥಿಗಳ ಬಗ್ಗೆ ತಿಳಿಸ್ತಾ ಇದೆ. ಯಾಕೆಂತಂದರೆ ಸುಮಾರು ಜನರನ್ನು ನಾನು ಗಮನಿಸಿರುವ ಕಾರಣದಿಂದ ಒಂದಿಷ್ಟು ಜನ ಏನು ಮಾಡ್ತೀರಿ, ಈ ಜ್ಞಾಪಕ ಶಕ್ತಿ ಕಡಿಮೆ ಇರತಕ್ಕಂಥವ್ರು ಒಂದು ಕಡೆ ಮನೆಯನ್ನು ಕೂಡ ನಿಭಾಯಿಸಬೇಕು. ಹಾಗಾಗಿ ಮನೆಯಲ್ಲಿ ಒಂದೇ ರೀತಿ ಪ್ರೆಷರ್ ಇರುತ್ತೆ. ಒಂದಿಷ್ಟು ಜನ ಡಿಪ್ಲೊಮಾ ಮಾಡ್ತಕ್ಕಂಥ ವಿದ್ಯಾರ್ಥಿಗಳನ್ನು ನಾನು ಗಮನಿಸಿದ್ದೇನೆ. ಆರ್ಟ್ಸನ್ನು ಓದ್ತಾ ಇರತಕ್ಕಂಥ ವಿದ್ಯಾರ್ಥಿಗಳನ್ನು ಗಮನಿಸಿರ್ತೀನಿ. ಅವರೆಲ್ಲರಿಗೂ ತಲೆಗೆ ತುಂಬುವಂಥದ್ದು ಏನಪ್ಪ ಅಂತಂದರೆ, ಆರ್ಟ್ಸ್ ಓದಿದ್ರೆ, ಡಿಪ್ಲೊಮಾ ಮಾಡಿದ್ರೆ ಮುಂದಕ್ಕೆ ಕೆಲಸ ಸಿಗೋದಿಲ್ಲ, ನಿನ್ಗೆ ಆ ಕೆಲಸ ಮಾಡೋದಕ್ಕಾಗೋದಿಲ್ಲ, ಈ ಕೆಲಸ ಮಾಡೋದಕ್ಕಾಗೋದಿಲ್ಲ. ಹೇಳೋರು 1000 ಹೇಳ್ತಾರೆ, ತಾವು ತಲೆ ಕೆಡಿಸ್ಕೊಂಬಿಡಿ. ತಾವು ಏನು ಓದಬೇಕು ಅಂದ್ಕೊಂಡಿರ್ತೀರೋ ಮೊದಲು ಓದಿ.
ಕೆಲಸಕ್ಕಾಗಿ ಓದತಕ್ಕಂಥದ್ದಲ್ಲ. ಓದೋದೇನಕ್ಕೆ ಅಂತಂದರೆ ನಿಮ್ಮ ಒಳ್ಳೆ ಜ್ಞಾನಶಕ್ತಿಗೆ, ಬುದ್ಧಿಶಕ್ತಿಗೆ. ಕೆಲಸ ಯಾವ್ದು ಸಿಕ್ಕಿದ್ರೂ ಮಾಡಲಿಕ್ಕೆ ನಾವು ಸಿದ್ಧರಾಗಿರಬೇಕು. ಇತ್ತೀಚಿನ ದಿನಮಾನಗಳಲ್ಲಿ ಎಲ್ಲ ಪರಿಸ್ಥಿತಿನೂ ಕೂಡ ಬದಲಾಗಿ ಹೋಗಿದೆ. ಹಾಗಾಗಿ ವಿದ್ಯಾರ್ಥಿಗಳು ತಾವು ಮೊದಲು ಈ ಒಂದು ಆಲೋಚನೆಯಿಂದ ಆಚೆ ಬನ್ನಿ. ಎಲ್ಲವೂ ಕೂಡ ಒಳ್ಳೆಯದಾಗತ್ತೆ. ಗುರುಗಳ ಸಂಪೂರ್ಣ ಕೃಪಾಶೀರ್ವಾದ ನಮ್ಮ ನಿಮ್ಮೆಲ್ಲರ ಮೇಲೂ ಕೂಡ ಸದಾಕಾಲ ಇರಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಈಗ ನಮ್ಮ ಪ್ರೀತಿಯ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಗೌರೀರ್ಮಿಮಾಯ ಸಲಿಲಾನಿಕ್ಷತ್ರುಪದೀನ್ ವಿಪದೀಂ ಸಾಂ ಚತುಷ್ಪದೀಂ ಅಷ್ಟಾಪದೀ ನೌಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪ್ರಮೇ ವ್ಯೋಮನ್ ಪದ್ಮಾನನೆ ಪದ್ಭೈ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷೀಂ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೇ ತ್ವತ್ಪಾದ ಪದ್ಮಂ ಮಯಿ ಸನ್ನಿಧತ್ಸ್ವಾಂ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ. ನಮಸ್ತಸ್ಯೈ 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 ನಮೋ ನಮಃ. ಜಾತವೇದಸೇ ಸುನವಾವಸೋ ಮರಾದೀತೋ ನಿದಹಾತಿ ವೇದಾಃ ಸನಃ ಪರಿಷದಿತ ದುರ್ಗಾಣಿ ವಿಶ್ವಾರಾವೇವ ಸಿಂಧುಂ ದುರಿತಾತ್ಯಗ್ನಿ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಶ್ರೀ ಮಹಾಲಕ್ಷ್ಮೀರ್ದೇವತಾಭ್ಯೋ ನಮಃ. ಲಕ್ಷ್ಮೀನಾರಾಯಣಾಯ ನಮಃ. ಲಕ್ಷ್ಮೀನಾರಾಯಣಾಯ ನಮಃ. ಶ್ರೀ ಲಕ್ಷ್ಮೀನಾರಾಯಣಾಯ ನಮಃ. ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಾ, ಕಲಿಯುಗದಲ್ಲಿ ನಿತ್ಯ ಕಲ್ಯಾಣೋತ್ಸವ ಪ್ರಿಯನಾಗಿರ್ತಕ್ಕಂಥ ಶ್ರೀಮನ್ನಾರಾಯಣ ಮಹಾವಿಷ್ಣು ತಿರುಮಲ ತಿರುಪತಿ ಶ್ರೀನಿವಾಸನ ಸಾನ್ನಿಧ್ಯದಲ್ಲಿ ಇವತ್ತಿನ ದಿವಸ ವೈಭವಪೂರಿತವಾಗಿರ್ತಕ್ಕಂತಹ ಕಲ್ಯಾಣ ನಡೀತಾ ಇದೆ. ಹಾಗಾಗಿ ತಿರುಪತಿಗೆ ಜನಸಂಖ್ಯೆ ಅಂತಕ್ಕಂಥದ್ದು ನಿತ್ಯವೂ ನಿತ್ಯ ಕಲ್ಯಾಣೋತ್ಸವ ಪ್ರಿಯನಾಗಿರ್ತಕ್ಕಂಥ ಶ್ರೀನಿವಾಸನ ಸಾನ್ನಿಧ್ಯಕ್ಕೆ ಬರುವ ಭಕ್ತರು ಸಾಕಷ್ಟು ಜನ. ಅಲ್ಲಿ ಸ್ವಾಮಿನ ಒಮ್ಮೆ ಕಣ್ತುಂಬ ದರ್ಶನ ಮಾಡಿಬಿಟ್ರೆ ಸಾಕಪ್ಪ ಭಗವಂತ ಅನಿಸುತ್ತೆ. ತಿರುಪತಿಗೆ ಭಕ್ತರು ಬಂದಾಗ ತಿರುಪತಿಯ ಗರ್ಭಗುಡಿ ಪ್ರವೇಶ ಮಾಡುವವರೆಗೂ, ಅಂದರೆ ಸ್ವಾಮಿ ಬಹಳ ದೂರಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇರ್ತಾನೆ. ಆದರೆ ಎಷ್ಟು ಸಾಧ್ಯವೋ ಅಷ್ಟು ನಿಮಗೆ ದರ್ಶನಕ್ಕೆ ಅಣಿಯಾಗಿರುತ್ತೆ, ದಾರಿಯಾಗಿರುತ್ತೆ. ಆದರೆ ಕಣ್ತುಂಬ ನೀವೆಷ್ಟು ಕಣ್ಗಳನ್ನು ಅರಳಿಸಿ ನೀವು ಭಗವಂತನ ನೋಡಿದ್ರೂ ಆ ಭಗವಂತನ ನೋಡಿ ಆಚೆ ಬಂದ ತಕ್ಷಣ ಮರು ಆವರಿಸ್ಬಿಡುತ್ತೆ. ನೀವೇನು ನೋಡಿದ್ದೀರಿ ಆ ಭಗವಂತನ ಸುಂದರವಾದಂತಹ ದೃಶ್ಯವನ್ನು ಅದು ಕಣ್ತುಂಬ ತುಂಬಿಕೊಂಡಿರ್ತೀರಿ. ಆ ಒಂದು ದ್ವಾರ ದಾಟಿ ಹೊರಗಡೆ ಬಂದ ತಕ್ಷಣ ಆಟೋಮೆಟಿಕ್ಕಾಗಿ ಎಲ್ಲ ಮರೆತು ಬಿಡ್ತೀರಿ. ಅದು ನಿಮ್ಮೊಬ್ಬರಲ್ಲ, ಸಾಕಷ್ಟು ಜನಗಳಲ್ಲಿರುವಂಥದ್ದು. ಅಂದರೆ ನಿಮ್ಮ ಮನಸ್ಸು ಸಂಪೂರ್ಣವಾಗಿ ಕೇಂದ್ರೀಕೃತ ಮಾಡಿ ಭಗವಂತನಲ್ದಿರ ಮತ್ತೇನೂ ಇಲ್ಲ, ಈ ಪ್ರಪಂಚವೇ ಆತನ ನೋಡಬೇಕು ಅಷ್ಟೇ. ನಾವು ಆ ನೋಡಬೇಕು ಎಂಬತಕ್ಕಂಥ ಆಸೆಯಿಂದ ಶ್ರೀನಿವಾಸನ ದರ್ಶನ ಮಾಡಿದ್ರು ಪುನಃ ಆ ಭಗವಂತನ ನಿಮ್ಮ ಕಣ್ಗಳಲ್ಲಿ ಹಾಗೆಯೇ ಉಳಿಸ್ಕೊಂಡು ಹೊರಗಡೆ ಬಂದು ಮತ್ತೊಮ್ಮೆ ಭಗವಂತ ನನ್ನ ಕಣ್ಣು ಕಾಣಲಿ ಅಂತ ಹೇಳಿ ಕಣ್ಗಳನ್ನು ಅರಳಿಸಿ ನಾವು ಗಮನಿಸಿದ್ರು, ಅಥವಾ ಎಲ್ಲವನ್ನೂ ಸಹಿತ ನಾವು ಜ್ಞಾಪಕಕ್ಕೆ ತಂದುಕೊಂಡ್ರು. ಅಯ್ಯೋ, ನಾನು ಇನ್ನು ಪಾದವನ್ನು ನೋಡಬೇಕಾಗಿತ್ತು, ಹಸ್ತವನ್ನು ನೋಡಬೇಕಾಗಿತ್ತು, ಶಂಕು ಚಕ್ರಗಳನ್ನು ನೋಡಬೇಕಾಗಿತ್ತು, ಸ್ವಾಮಿಯ ನಾಮವನ್ನು ಗಮನಿಸಬೇಕಾಗಿತ್ತು, ಸ್ವಾಮಿಯ ಆ ವಿಶೇಷವಾದಂಥ ಅಲಂಕಾರವನ್ನು ಗಮನಿಸಬೇಕಾಗಿತ್ತು ಅಂತ ಎಲ್ಲವೂ ಮನಸ್ಸಲ್ಲಿ ಹಾಗೇ ಬರುತ್ತೆ. ಅಂದರೆ ಆ ಸಾನ್ನಿಧ್ಯ, ಅಲ್ಲಿರುವ ಶಕ್ತಿ ಅಷ್ಟು ಅದ್ಭುತವಾಗಿರ್ತಕ್ಕಂಥದ್ದು. ಅಂತಹ ಮಹಾವಿಷ್ಣು ಶ್ರೀನಿವಾಸನ ಅರ್ಧಾಂಗಿಯಾದಂಥ ತಾಯಿ ಮಹಾಲಕ್ಷ್ಮಿ, ಸದಾಕಾಲ ತನ್ನ ಹೃದಯ ಸಿಂಹಾಸನವನ್ನು ಆಳ್ತಿರ್ತಕ್ಕಂಥ ತಾಯಿ ಮಹಾಲಕ್ಷ್ಮಿಯ ಅನುಗ್ರಹ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ, ಎಲ್ಲರಿಗೂ ಶುಭ ಉಂಟಾಗಲಿ. ಇನ್ನು ಶುಭ ಮಂಗಳವಾರ, ಮಂಗಳದಾಯಕವಾಗಿರ್ತಕ್ಕಂಥ ವಾರ. ಇವತ್ತು ಯಾರೆಲ್ಲ ತಮ್ಮ ತಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಚಿಂತನೆ ಮಾಡ್ತಿದ್ದೀರಿ, ತಮ್ಮ ಯಶಸ್ಸಿನ ಬಗ್ಗೆ ಚಿಂತನೆ ಮಾಡ್ತಾಯಿದ್ದೀರಿ, ತಾವು ಏನು ಕಾಯಕವನ್ನು ಮಾಡಿ ಅದನ್ನು ಅದ್ಭುತವಾಗಿ ಕಾಯಕವನ್ನು ಸಿದ್ಧಿಪಡಿಸ್ಕೊಳ್ಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿದ್ದೀರಿ, ಖಂಡಿತ ಒಳ್ಳೆಯ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಯಾವುದೇ ಒಂದು ವಿಚಾರವಾದರೂ ಇವತ್ತು ಒಂದಷ್ಟು ರಾಶಿ ನಕ್ಷತ್ರಗಳಿರ್ತಕ್ಕಂಥವ್ರಿಗೆ ಒಂದಷ್ಟು ಮಾನಸಿಕವಾದಂಥ ಒತ್ತಡ ಸಾಕಷ್ಟು ಎದುರಾಗುತ್ತೆ. ಈ ನಾನು ನಂದು ಎಂಬತಕ್ಕಂಥದ್ದು ಒಂದಷ್ಟು ಜನಕ್ಕಿದ್ದರೆ ಎಲ್ಲವನ್ನು ತ್ಯಾಗ ಮಾಡಿ ತನ್ನದೇ ಆದಂತಹ ಒಂದು ಸುಂದರವಾದ ಬದುಕನ್ನು ಕಟ್ಕೊಳ್ಬೇಕು ಎಂಬತಕ್ಕಂಥ ಆಲೋಚನೆ ಒಂದಷ್ಟು ಜನದ್ದಾಗುತ್ತೆ. ನೋಡಿ, ಪ್ರತಿನಿತ್ಯ ಇರುವಂತಹ ಮನಸ್ಸು ಬೇರೆ, ಇವತ್ತಿರ್ತಕ್ಕಂಥ ಮನಸ್ಥಿತಿ ಬೇರೆ. ಇವತ್ತು ತ್ಯಾಗ ಮನೋಭಾವ ಒಂದಷ್ಟು ರಾಶಿಗಳಲ್ಲಿದೆ. ತ್ಯಾಗ ಮನೋಭಾವ ಬೇಕು, ಬೇಡ ಅಂತಿಲ್ಲ. ಆದರೆ ಆ ತ್ಯಾಗ ಹೇಗಿರಬೇಕು? ಸಂಪೂರ್ಣವಾಗಿ ತನ್ನ ಪರಿಸರ, ತನ್ನ ಸುತ್ತಮುತ್ತಿರ್ತಕ್ಕಂಥ ಪ್ರಾಂತ್ಯ, ತನ್ನವರನ್ನೆಲ್ಲರನ್ನೂ ಸಹಿತ ತ್ಯಾಗ ಮಾಡಿ ನನಗೇನೂ ಬೇಡಪ್ಪ, ನಾನು ಎಲ್ಲರನ್ನೂ ದೂರ ಹೋಗಿ ಬದುಕಬೇಕು ಎಂಬತಕ್ಕಂಥ ಆ ಕಲ್ಪನೆ ಒಂದಷ್ಟು ರಾಶಿಗಳಿಗಿದೆ. ಕಾರಣ ಇವತ್ತಿನ ಗ್ರಹಸ್ಥಿತಿಗಳು ಹಾಗಿದೆ. ಇವತ್ತಿನ ಗ್ರಹಸ್ಥಿತಿಗಳು ಈ ಪ್ರಕಾರವಾದಂತಹ ಚಿಂತನೆಯನ್ನು ತೋರಿಸೋದ್ರಿಂದ
ಒಂದಷ್ಟು ಜನಗಳ ಮನಸ್ಸಿನ ಮೇಲೆ ತುಂಬ ದೊಡ್ಡದಾದಂತಹ ಗದಾಪ್ರಹಾರ. ತಾವು ಮಾಡುವಂಥ ಕಾಯಕ ಏನಿವತ್ತು ಜವಾಬ್ದಾರಿ ಸ್ಥಾನದಲ್ಲಿ ತಾವು ಮಾಡಬೇಕು ಅಂತ ನಿನ್ನೆ ಸಂಕಲ್ಪ ಮಾಡಿದ್ರಲ್ಲ, ಎಷ್ಟೋ ಜನ ನಾಳೆ ಬೆಳಗಿನ ಕಾರ್ಯಕ್ರಮ ಇಂತಿಂಥದ್ದು ಮಾಡಬೇಕು ಅಂತ ಹಿಂದಿನ ದಿವಸ ರಾತ್ರಿ ಮಲಗೋದಕ್ಕಿಂತ ಮುನ್ನ ಆಲೋಚನೆ ಮಾಡ್ತಾರೆ. ನಾಳೆ ಬೆಳಗ್ಗೆ ಇಂಥ ಕಡೆ ಹೋಗಬೇಕು, ಇಂಥ ಆಫೀಸ್ಗೆ ಹೋಗಬೇಕು, ಇಂಥ ಆಫೀಸ್ ಫೈಲ್ ನೋಡಬೇಕು, ಅಥವಾ ಇಂಥದ್ದರ ಬಗ್ಗೆ ನಾನು ಚಿಂತನೆ ಮಾಡಬೇಕು, ನಾಳೆ ಇಂಥದ್ದೊಂದು ಬಿಸ್ನೆಸ್ ಕಮಿಟ್ ಆಗಬೇಕು, ಇದಕ್ಕೆ ಅಡ್ವಾನ್ಸ್ ಮಾಡಬೇಕು, ಅಥವಾ ಇದನ್ನು ನಾನು ಅಗ್ರಿಮೆಂಟ್ ಮಾಡ್ಕೋಬೇಕು. ಒಂದಾ ಎರಡ, ಒಬ್ಬೊಬ್ಬರ ಚಿಂತನೆ ಒಂದೊಂದು ತರಹ. ಆದರೆ ಏನೇ ಮಾಡಿದ್ರೂ ಈ 27 ನಕ್ಷತ್ರ 12 ರಾಶಿಗಳಲ್ಲೇ ಇದೆ. 27 ನಕ್ಷತ್ರ 12 ರಾಶಿಗಳು ನವಗ್ರಹಗಳ ಆಡಳಿತ. ಈ 9 ಗ್ರಹಗಳಿದೆಯಲ್ಲ, ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಭ್ಯಶ್ಚ ರಾಹವೇ ಕೇತವೇ ನಮಃ. ಈ ಆದಿತ್ಯಾದಿ ನವಗ್ರಹಗಳು ಯಾವೊಬ್ಬ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಾದರೂ, ಯಾವ ಜನ್ಮ ನಕ್ಷತ್ರದ ವ್ಯಕ್ತಿಗಾದರೂ ಗ್ರಹಗಳು, ಈ 9 ಗ್ರಹಗಳೇ ಆಳ್ವಿಕೆ ಮಾಡ್ತಕ್ಕಂಥದ್ದು. ಆ 9 ಗ್ರಹಗಳು ಏನನ್ನು ನಿರ್ಣಯ ಮಾಡುತ್ತೆ ಅದರಂತೆ ಮನುಷ್ಯ ನಡ್ಕೊಂಡು ಹೋಗ್ತಾನೆ. ಆದರೆ ಅದನ್ನು ಮೀರಿರ್ತಕ್ಕಂಥದ್ದು ಒಂದಿದೆ. ಈ ಮನುಷ್ಯನ ಹುಟ್ಟು ಮತ್ತು ಸಾವಿದೆಯಲ್ಲ, ಈ ಹುಟ್ಟು ಮತ್ತು ಸಾವು ಇದೆರಡರ ಮಾತ್ರ ಅದು ಭಗವತ್ ಸಂಕಲ್ಪ, ಭಗವಂತನ ನಿರ್ಣಯ ಅಂತ ಹೇಳ್ತಾರೆ. ಒಂದೊಂದು ರಾಶಿಗಳಲ್ಲಿ ಒಂದೊಂದು ಗ್ರಹ ಹೀಗಿದ್ದಾಗ ಅದರಿಂದ ಲಾಭ ನಷ್ಟ, ಬೇಕು ಬೇಡ ಎಲ್ಲವೂ ಏನೂ ಅರಿವಿಲ್ಲದಂಥ ರೀತಿ ಹೊರಟೋಗುತ್ತೆ. ಎಷ್ಟೋ ಜನ ಜ್ಯೋತಿಷ್ಯರಾಗಲಿ, ತಿಳಿದಿರ್ತಕ್ಕಂಥವರಾಗಲಿ, ಜ್ಞಾನಿಗಳಾಗಲಿ, ಅಥವಾ ಸರಿಯಾದ ಸಮಯವನ್ನು, ಯಾವ ಸಮಯದಲ್ಲಿ ಮಗು ಹುಟ್ಟುತ್ತೆ, ಹುಟ್ಟಿದಂಥ ಸಮಯವನ್ನು, ದಿನಾಂಕವನ್ನು, ಆ ಮಾಸವನ್ನು, ಆ ಊರು, ಆ ಗ್ರಾಮವನ್ನು ಕರೆಕ್ಟಾಗಿ ಅದನ್ನು ಕಂಪ್ಯೂಟರಲ್ಲಿ ಹಾಕಿದ್ರೆ ಆ ಮಗುವಿನ ಭವಿಷ್ಯತ್ತು ಜಾತಕ ಬರುತ್ತೆ ಅಂತ ಹೇಳೋದು ಒಂದಷ್ಟು ಜನ ವಾಡಿಕೆ ಇದೆ. ಆದರೆ ಹುಟ್ಟಿದ ದಿನಾಂಕ, ಸಮಯ, ತಾಯಿ ಗರ್ಭದಿಂದ ಹೊರಬಂದ ತಕ್ಷಣ ಮಗು ಕಿಟಾರ್ನ ಕಿರ್ಚುತ್ತಲ್ಲ, ಯಾವಾಗ ಕರಳು ಬಳ್ಳಿಯನ್ನು ಕಟ್ ಮಾಡ್ತಾರಲ್ಲ, ಆ ಕರಳು ಬಳ್ಳಿಯನ್ನು ಕಟ್ ಮಾಡಿದಾಗ, ತಾಯಿಯನ್ನು ಮಗುವನ್ನು ಬೇರ್ಪಡಿಸಿದಾಗ ಕಿಟ್ಟನ್ನು ಕಿರ್ಚುವಂತಹ ಆ ಗಳಿಗೆ ಇದೆಯಲ್ಲ, ಅದೇ ಪ್ರಾರಂಭ ಗಳಿಗೆ. ಆ ಗಳಿಗೆ ಅಲ್ಲಿ ಶುರುವಾಗುತ್ತೆ ಮಗುವಿನ ಜರ್ನಿ, ಜೀವನದ ಒಂದು ಮೊದಲನೇ ಹೆಜ್ಜೆ. ಅಲ್ಲಿವರೆಗೂ ತಾಯಿಯ ಸಂರಕ್ಷಣೆಯಲ್ಲಿರ್ತಕ್ಕಂಥ ಮಗು ತಾಯಿ ಗರ್ಭದಿಂದ ಹೊರಬರುವಂತಹ ಕಾಲ, ಆ ಹೊರಬರುವಂಥ ಕಾಲ ಕಿಟ್ಟನ್ನು ಕಿರ್ಚುವಂತಹ ಕಾಲ. ಆಗ ಈ ಸೃಷ್ಟಿಯಲ್ಲಿ ಮೊದಲನೇ ಕೂಗನ್ನು ಕೂಗುತ್ತೆ. ಈ ಸೃಷ್ಟಿಯ ಮೊದಲನೇ ಕೂಗು ಅಲ್ಲಿ ಶಬ್ದ ಪ್ರಾರಂಭ ಆಗುತ್ತೆ. ಅಲ್ಲಿಂದ ಮಗುವಿನ ಭವಿಷ್ಯತ್ತನ್ನು ಭಗವಂತ ಬರೆದಿರ್ತಾನೆ. ವಿಧಾತ ಲಿಖಿತ ರೇಖಾ ಲಲಾಟಾಕ್ಷರ ಮಾಲಿಕ, ಆ ಸೃಷ್ಟಿಕರ್ತ ಬ್ರಹ್ಮನ ಹಣೆಯ ಬರಹ ಅಲ್ಲಿಂದಲೇ ಪ್ರಾರಂಭ. ಇದನ್ನು ನಿಖರತೆಪಡಿಸಿ ಸರಿಯಾದ ರೀತಿ ಪಂಚಾಂಗವೋ ಅಥವಾ ಆ ತಿಥಿವಾರ ನಕ್ಷತ್ರವೋ ಇದನ್ನು ಸರಿಯಾದಂಥ ರೀತಿ ಅರಿತು ಜಾತಕವನ್ನು ನಿರ್ಣಯ ಮಾಡುವಂತಹ ಕಾಯಕಲ್ಪಕ್ಕೆ ಜ್ಯೋತಿಷ್ಯರಾಗಲಿ ಅಥವಾ ಜ್ಞಾನಿಗಳಾಗಲಿ ವಿಜ್ಞಾನಿಗಳಾಗಲಿ ಮುಂದಾಗ್ತಾರೆ. ಈ ಯಾರೊಬ್ಬರಾದರೂ ಸಹಿತ ಇವತ್ತಿನ ದಿನಚರಿಯಲ್ಲಿ ವಿಜ್ಞಾನಿಗಳು ನಂಬಲೇಬೇಕಾಗಿದೆ ಗ್ರಹಗಳನ್ನು. ಯಾಕೆಂದರೆ ಈ ಪಂಚಾಂಗವನ್ನು ನಂಬಿರ್ತಕ್ಕಂಥ ಇಸ್ರೋ ಸಂಸ್ಥೆನೂ ಇದೆ. ಪಂಚಾಂಗ ಎಂಬತಕ್ಕಂಥದ್ದು ಇವತ್ತು ನೆನ್ನೆ ಬಂದದ್ದಲ್ಲ. ಋಷಿಮುನಿಗಳ ಕಾಲದಿಂದ, ಆರ್ಯಭಟನ ಹಿಂಭಾಗದಿಂದಲೂ ಸಾಕಷ್ಟು ಜನ ಪಂಡಿತರು, ಸಾಕಷ್ಟು ಜನ ಋಷಿಮುನಿಗಳು ಎಲ್ಲರೂ ಸಹಿತ ಈ ಒಂದು ಪಂಚಾಂಗದ ಬಗ್ಗೆ ಸಾಕಷ್ಟು ಉಲ್ಲೇಖಗಳನ್ನು ನೋಡಿದ್ದಾರೆ. ಪಂಚಾಂಗ ಇವತ್ತು ಪ್ರಾರಂಭ ಆಗಿದೆ. ಯುಗಾದಿ ಎಂದು ಪಂಚಾಂಗ ಆರಂಭ ಆದರೂ ಮುಂದಿನ ವರ್ಷದ ಯುಗಾದಿಯವರೆಗೂ ಬರುವಂಥ ಏನು ತಿಥಿವಾರ ನಕ್ಷತ್ರ ಯೋಗ ಪ್ರಕಾರ ಲಾಭ ನಷ್ಟಗಳನ್ನು, ಗ್ರಹಣಾದಿ ಅಮಾವಾಸ್ಯೆ ಪೌರ್ಣಮಿಗಳನ್ನು ಎಲ್ಲವನ್ನು ಸಹಿತ ಸರಿಯಾದ ರೀತಿ ನಿಖರವಾಗಿ ಬರೆಯುವ ತಾಕತ್ತು ಆ ಒಂದು ಗಣಿತಶಾಸ್ತ್ರಕ್ಕಿದೆ. ಅಂತಹ ಅಧ್ಯಯನ ಮಾಡಿಕೊಂಡು ಬಂದಿರತಕ್ಕಂತಹ ಸಾಕಷ್ಟು ಜನ ಇವತ್ತು ವಿಜ್ಞಾನ ಎಂಬತಕ್ಕಂಥ ಕೂಗು ಧ್ವನಿ. ಆದರೆ ವಿಜ್ಞಾನಕ್ಕೂ ಮುನ್ನ ಋಷಿಮುನಿಗಳು ಇದನ್ನು ನಡೆಸಿದ್ದಾರೆ. ಋಷಿಮುನಿಗಳ ಕಾಲದಿಂದಲೂ ಇದಕ್ಕೆ ಆಧಾರಗಳಿದೆ. ಹಾಗಾಗಿ ವಿದ್ಯೆ, ಜ್ಞಾನ, ಒಳ್ಳೆಯದು ಕೆಟ್ಟದ್ದು, ಬೇಕು ಬೇಡ, ಹಾಗೆ ಗ್ರಹಗಳ ನಿಯೋಗ, ಆ ಗ್ರಹಗಳು ಯಾವ್ಯಾವ ರಾಶಿಗಳನ್ನು ಆಳ್ವಿಕೆ ಮಾಡುತ್ತೆ, ಅದರಲ್ಲಿ ಉಂಟಾಗುವಂತಹದ್ದು, ಅದರಲ್ಲಿ ಗೊತ್ತಾಗುವಂಥದ್ದೇ ಲಾಭ ನಷ್ಟಗಳ ವಿಚಾರ. ಹಾಗೆ ಈ ದಿನದ ರಾಶಿಫಲ ಬಹಳ ಅದ್ಭುತವಾಗಿದೆ. ಕಾಯಿರಿ ರಾಶಿಫಲವನ್ನು ತಿಳ್ಕೊಳ್ಳೋಣ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳನ್ನು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ, ರಾಶಿಫಲ ಇದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವಾ? ಹಾಗಾಗಿ ಈಗ ಪ್ರಾರಂಭವನ್ನು ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ. ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರಿ ಚಕ್ರೇಶ್ವರಿ ಹರಿಂ ಕರಾಸನ ಗರ್ಭಿತಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರತೀಂ
ಸುವರ್ಣಾಂ ವರದಾರಣೀಂ ಚ ಪ್ರಸದಾಂ ಧೂತಾಂ ತ್ರಿನೇತ್ರೋಜ್ವಲಾಂ ವಂದೇ ಪುಸ್ತಕಭಾಸಮಂಕುಶಧರಾಂ ಸೃಗ್ಭೂಷಿತಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ಪರಕಲಾಂ ಶ್ರೀಚಕ್ರ ಸಂಚಾರಣಿ. ಶ್ರೀ ಕ್ರೋಧನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ವೈಶಾಖ ಮಾಸ ಶುಕ್ಲಪಕ್ಷ 21/5/2024 ಮಂಗಳವಾರ ತ್ರಯೋದಶಿ ಸ್ವಾತಿ ನಕ್ಷತ್ರ. ಇವತ್ತು ಚಂದ್ರ ಸೌರ ನರಸಿಂಹ ಜಯಂತಿ. ನರಸಿಂಹ ಜಯಂತಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಈ ನರಸಿಂಹ ಜಯಂತಿ ಲಕ್ಷ್ಮೀ ನರಸಿಂಹರ ಸಾನ್ನಿಧ್ಯ ಇದೆಯಲ್ಲ, ಇದು ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಬೆಳಗಿನ ನಮ್ಮ ಕಾರ್ಯಕ್ರಮದಲ್ಲಿ ಇವತ್ತಿನ ಸುಪ್ರಭಾತದಲ್ಲಿ ದಾಳವಟದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ತಾವೆಲ್ಲರೂ ದರ್ಶನ ಮಾಡಿದ್ದೀರಿ. ಎಷ್ಟು ಜನ ದರ್ಶನ ಮಾಡಿದ್ರೂ ಇಲ್ವೋ, ಇತ್ತೀಚಿನ ದಿನಗಳಲ್ಲಿ ಬೆಳಗ್ಗೆ ಪ್ರಾರಂಭ ಆದರೆ ನಮ್ಮ ಈ ಮಹರ್ಷಿವಾಣಿಯ ಪುಣ್ಯಕ್ಷೇತ್ರಗಳನ್ನು ನಾವು ಏನೆಲ್ಲ ಕ್ಷೇತ್ರಗಳಿಗೆ ಹೋಗಿ ಬಂದಿದ್ದೀವಿ, ಯಾವುದೆಲ್ಲ ಕ್ಷೇತ್ರಗಳಿದೆ, ಅದರಲ್ಲೂ ಪರಮ ಪವಿತ್ರವಾಗಿರುವಂಥ ಪುಣ್ಯಕ್ಷೇತ್ರಗಳಿದೆ, ಅದನ್ನಷ್ಟನ್ನು ಆಯ್ಕೆ ಮಾಡಿಕೊಂಡು ಬೆಳಿಗ್ಗೆ ನೀವು ಹಾಸಿಗೆಯಿಂದ ಎದ್ದೇಳುವಾಗಲೇ ನಮ್ಮ ಜೀ ಕನ್ನಡ ಅದನ್ನು ಪ್ರಸಾರ ಮಾಡ್ತಾ ಇರುತ್ತೆ. ಹಾಗೆ ಇವತ್ತು ಲಕ್ಷ್ಮೀ ನರಸಿಂಹರ ವಿಶೇಷವಾಗಿರ್ತಕ್ಕಂಥ ನರಸಿಂಹ ಜಯಂತಿ ಇರೋದರಿಂದ ನರಸಿಂಹನ ವಿಶೇಷವಾದಂತಹ ಪುಣ್ಯಕ್ಷೇತ್ರಗಳು ಎಲ್ಲೆಲ್ಲಿದೆಯೋ, ದಾಳವಟ ಆಗಿರ್ಬೋದು, ಅಥವಾ ದೇವರಾಯನ ದುರ್ಗ ಆಗಿರ್ಬೋದು, ಅಥವಾ ಅಹೋಬಲ ಆಗಿರ್ಬೋದು, ಅಹೋಬಲದಲ್ಲಿರ್ತಕ್ಕಂಥ ನವನರಸಿಂಹನಿಗೂ ಸಹಿತ ವಿಶೇಷವಾದಂತಹ ಆರಾಧನೆ ಇದೆ. ನರಸಿಂಹ ಕ್ಷೇತ್ರ, ಅದರಲ್ಲೂ ಬೆಂಗಳೂರಿಂದ ಬಾಗೇಪಲ್ಲಿ ದಾಟಿ, ಬಾಗೇಪಲ್ಲಿಯಿಂದ ಆಂಧ್ರ ಅಂದರೆ ಕರ್ನಾಟಕ ಮತ್ತು ಆಂಧ್ರ ಬಾರ್ಡ್ರಲ್ಲಿರ್ತಕ್ಕಂಥ ಈ ಹಿಂದೆ ನಾವು ಸಹಿತ ಒಂದು ಸತಿ ಲಕ್ಷ್ಮೀ ನರಸಿಂಹಸ್ವಾಮಿಯ ಪ್ರತಿಷ್ಠಾಪನಾ ಮಹೋತ್ಸವಕ್ಕೆ ಹೊರಟಿದ್ವಿ. ಆ ಪುಣ್ಯಕ್ಷೇತ್ರದಲ್ಲೂ ಸಹಿತ ಇವತ್ತಿನ ದಿವಸ ಅದ್ಧೂರಿತವಾದಂಥ ನರಸಿಂಹ ಜಯಂತಿಯ ಉತ್ಸವ ನಡೆಯುತ್ತೆ. ಈ ನರಸಿಂಹಸ್ವಾಮಿ ವಿಶೇಷವಾಗಿರ್ತಕ್ಕಂಥದ್ದು ದಾಳವಟ ನರಸಿಂಹ ಇರಲಿ, ನರಸಿಂಹ ಜಯಂತಿ ಆಗಲಿ, ನರಸಿಂಹ ಜಯಂತಿಯನ್ನು ಭಾಳ ಎಲ್ಲರೂ ಸಹಿತ ಅರ್ಥಗರ್ಭಿತವಾಗಿ ಆಚರಣೆ ಮಾಡ್ತಾರೆ. ನರಸಿಂಹ ಆತನ ಉಗಮ ಇದೆಯಲ್ಲ, ಆತ ಹುಟ್ಟಿದ್ದೇ ಒಂದು ಕಂಬದಲ್ಲಿ ನರಸಿಂಹ, ನರ ಮತ್ತು ಸಿಂಹ ಅಂದರೆ ವ್ಯಕ್ತಿ ಹೇಗಿದ್ದಾನೆ. ಮಹಾವಿಷ್ಣು ತನ್ನ ಉಗಮ ಹೇಗಾಯಿತು ಅಂದರೆ ತನ್ನ ಒಂದು ಭಕ್ತನ ಸಂರಕ್ಷಣೆ ಮಾಡಲಿಕ್ಕಾಗಿ, ಭಕ್ತನಿಗೆ ನಾನಿದ್ದೀನಿ ಎಂಬತಕ್ಕಂಥದ್ದನ್ನು ತೋರಿಸ್ಲಿಕ್ಕಾಗಿ ಒಂದು ಕಂಬದಲ್ಲಿ ಉದಯೋನ್ಮುಖನಾದಂತಹದ್ದು ಲಕ್ಷ್ಮೀ ನರಸಿಂಹ. ಆದರೆ ಆತ ಉಗಮವಾಗಿದ್ದು ಉಗ್ರವಾಗಿ, ರೌದ್ರವಾಗಿ, ಆ ರೌದ್ರವಾಗಿ ಉಗ್ರನಾಗಿ ಬಂದಂಥವನು ನರಸಿಂಹ. ಅಂತಹ ನರಸಿಂಹನಿಗೆ ವಿಶೇಷವಾಗಿರ್ತಕ್ಕಂಥ ವಿಷ್ಣುವಿನ ದಶಾವತಾರದಲ್ಲಿ ಒಂದು ಅವತಾರವಾಗಿರ್ತಕ್ಕಂಥ ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ಆರಾಧನೆ ಮಾಡುವಂಥ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ. ಇವತ್ತು ತಮ್ಮೆಲ್ಲರ ಜೀವನ ಪಾವನ ಆಗಲಿ. ಲಕ್ಷ್ಮೀ ನರಸಿಂಹರನ್ನು ಯಾರು ಆರಾಧನೆ ಮಾಡಿದ್ರು, ಇವತ್ತು ಸ್ವಾಮಿಯನ್ನು ಮನಸ್ಸಲ್ಲಿ ತಾವು ಏನು ಸಂಕಲ್ಪ ಮಾಡಿದ್ರು, ನಿಮ್ಮ ಸಂಕಲ್ಪವನ್ನು ಪರಿಪೂರ್ತಿಯಾಗಿ ಸಿದ್ಧಿಪಡಿಸ್ಕೊಳ್ತೀರಿ. ಲಕ್ಷ್ಮೀ ನರಸಿಂಹ ಈಗ ತಾವು ನೋಡ್ತಿರ್ತಕ್ಕಂಥದ್ದು ದಾಳವಟ ಲಕ್ಷ್ಮೀ ನರಸಿಂಹ. ದಾಳವಟದ ಲಕ್ಷ್ಮೀ ನರಸಿಂಹನಿಗೆ ಅಲ್ಲಿ ನರಸಿಂಹನ ಮೂಲ ಸಾಲಿಗ್ರಾಮ ಕ್ಷೇತ್ರ ಅಂದರೆ ಸ್ವಾಮಿ ಉದಯೋನ್ಮುಖನಾಗಿರ್ತಕ್ಕಂಥ ಉದ್ಭವವಾಗಿರ್ತಕ್ಕಂಥ ಸ್ವಾಮಿ ಅಲ್ಲಿರ್ತಕ್ಕಂಥದ್ದು. ಉದ್ಭವ ಶ್ರೀ ಲಕ್ಷ್ಮೀ ನರಸಿಂಹ ಪುಟ್ಟ ವಿಗ್ರಹವೇ ಸರಿ, ಆದರೆ ಅದರ ಹಿಂದೆ ಇರ್ತಕ್ಕಂಥದ್ದು ಅಲಂಕಾರ ಮೂರ್ತಿ. ಅಲಂಕಾರ ಮೂರ್ತಿ ಅನ್ನೋದಕ್ಕಿಂತ ಮುಂದೆ ಇರ್ತಕ್ಕಂಥ ಸಾಲಿಗ್ರಾಮ ಇದೆಯಲ್ಲ, ಬಹುಶಃ ಒಂದು 3ರಿಂದ 4 ಇಂಚು ಅಥವಾ ಒಂದು 6 ಇಂಚು ಇರ್ಬೋದೇನೋ ಅಷ್ಟೇ ಅಲ್ಲಿ. ಆದರೆ ಆ 6 ಇಂಚಿರ್ತಕ್ಕಂಥ ಲಕ್ಷ್ಮೀ ನರಸಿಂಹ ಸಾಕಷ್ಟು ಪವಾಡಗಳನ್ನೇ ಸೃಷ್ಟಿಪಡಿಸ್ತಾನೆ. ದಾಳವಟ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ಗರ್ಭಗುಡಿ, ಆ ಗರ್ಭಗುಡಿಯನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಒಂದಷ್ಟು ಜನ ಕಳ್ಳರು ಅಂತ ಹೇಳ್ತಾರೆ. ಅಂದರೆ ಆ ಭಾಗದಲ್ಲಿ ಒಂದಷ್ಟು ಜನ ಕಳ್ಳರು ತನ್ನ ಒಂದು ಕಳ್ಳತನದಿಂದ ಒಂದಷ್ಟು ಒಳವೆಗಳನ್ನು, ಕೆಲವಷ್ಟು ಪದಾರ್ಥಗಳನ್ನು ಎಲ್ಲವನ್ನು ತಂದು ಇಲ್ಲಿ ಸ್ವಾಮಿಯ ಸಾನ್ನಿಧ್ಯದಲ್ಲಿ ಕೂತ್ಕೊಂಡು ಅವರು ಭಾಗ ಮಾಡ್ಕೊಳ್ತಾ ಇರ್ತಾರೆ. ರಾತ್ರಿ ಕಾಲ ಆಗತ್ತೆ, ಹಸಿವಾದಾಗ ಈ ಒಂದು ಸಾಲಿಗ್ರಾಮ ಅಂದರೆ ಏನು ಇವತ್ತು ಲಕ್ಷ್ಮೀ ನರಸಿಂಹನ ಈ ವಿಗ್ರಹ ನೋಡ್ತಿದ್ದೀವಿ, ಇದಕ್ಕೆ ಜೊತೆಯಾಗಿ 2 ಕಲ್ಲುಗಳನ್ನಿಟ್ಟು ಅಡಿಗೆ ಮಾಡ್ಕೋಬೇಕು ಎಂಬತಕ್ಕಂಥ ಚಿಂತನೆ ಒಳಗಾಗ್ತಾರೆ. ಹಸಿವಿಗೆ ಅಡಿಗೆ ಮಾಡ್ಕೋಬೇಕು ಎಂಬತಕ್ಕಂಥ ಚಿಂತನೆಯಿಂದ ಅಲ್ಲಿರ್ತಕ್ಕಂಥ ಒಂದು ಸಾಲಿಗ್ರಾಮ ಶಿಲೆ, ಅದಕ್ಕೆ ಜೊತೆಯಲ್ಲಿ 2 ಶಿಲೆಗಳನ್ನಿಟ್ಟು ಅಡಿಗೆ ಮಾಡಬೇಕು ಎಂಬತಕ್ಕಂಥ ಆಲೋಚನೆಯಿಂದ ಒಂದು ಪಾತ್ರೆಯ ಮೇಲೆ ಅಕ್ಕಿಯನ್ನು ಹಾಕಿ ಅನ್ನವನ್ನು ಮಾಡಬೇಕು ಅಂತ ತಳಗೆ ಅಗ್ನಿಯನ್ನು ಸ್ಪರ್ಶಿಸ್ತಾರೆ. ಅಗ್ನಿ ಸ್ಪರ್ಶ ಆದ ನಂತರ ಹಿಂದಲೇ ಅಲ್ಲಿರ್ತಕ್ಕಂತಹ ಎಲ್ಲರಿಗೂ ಸಹಿತ ಕಣ್ಣುಗಳು ಮಂಜಾಗೋಗುತ್ತೆ. ಅನ್ನ ತಯಾರಾದರೂ ಅನ್ನ ರಕ್ತವರ್ಣ ಆಗುತ್ತೆ. ಅದಾದ ನಂತರ ಅನ್ನವನ್ನು ನೋಡಿದ ಮರುಕ್ಷಣ ಮುಂಜಾಗಿದ್ದಂತಹ ಕಣ್ಣುಗಳು ಸಂಪೂರ್ಣವಾಗಿ ಕಣ್ಣು ಕಾಣದಂಥ ರೀತಿ ಆಗೋಗ್ಬಿಡುತ್ತೆ. ಯಾವಾಗ ಕಣ್ಣು ಕಾಣದಂತಾಗುತ್ತೋ ಇಲ್ಲೇನೋ ಒಂದು ಅದ್ಭುತವಾದ ಶಕ್ತಿ ಇದೆ, ನಾವು ತಪ್ಪು ಮಾಡಿದ್ದೀವಿ ಅಂತಕ್ಕಂಥದ್ದು ಅರಿವನ್ನು ತಂದುಕೊಂಡು ಎಲ್ಲರೂ ಸಹಿತ ನಾಮಾಂಕಿತ ಅಲ್ಲಿ ಯಾರಿದ್ದಾರೆ ಅಂತಕ್ಕಂಥದ್ದು ಅರಿವಿಲ್ದಿರ ಭಕ್ತಿಯಿಂದ ಭಗವಂತನ ಪ್ರಾರ್ಥನೆ ಮಾಡ್ತಾರೆ.
ಪ್ರಾರ್ಥನೆ ಮಾಡಿದಾಗ ಅಲ್ಲಿ ಪುನಃ ಎಲ್ಲರಿಗೂ ಕಣ್ಗಳು ಕಂಡಾಗ ಓ ಇಲ್ಲಿ ಸ್ವಾಮಿಯ ಸಾನ್ನಿಧ್ಯ ಇದೆ ಎಂಬತಕ್ಕಂಥ ಚಿಂತನೆ ಮಾಡಿ ರಾತ್ರೋರಾತ್ರಿ ಅಲ್ಲೊಂದು ದೇವಾಲಯವನ್ನು ನಿರ್ಮಾಣ ಮಾಡ್ತಾರೆ. ಆ ದೇವಾಲಯದ ನಿರ್ಮಾಣವೇ, ಆ ಗರ್ಭಗುಡಿಯೇ ಇವತ್ತು ತಾವು ನೋಡ್ತಿರ್ತಕ್ಕಂಥ ದಾಳವಟ ಶ್ರೀ ಲಕ್ಷ್ಮೀ ನರಸಿಂಹ. ಹಾಗಾಗಿ ಅಲ್ಲಿ ಸ್ವಾಮಿ ನೆಲೆ ನಿಂತು ಬರ್ತಕ್ಕಂಥ ಭಕ್ತರನ್ನು ಹರಿಸಿ ಆಶೀರ್ವದಿಸ್ತಿರ್ತಕ್ಕಂಥ ಪರಮ ಪವಿತ್ರವಾಗಿರುವಂತಹ ಪುಣ್ಯಕ್ಷೇತ್ರ ದಾಳವಟದ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಯನ್ನು ಯಾರಾದರೂ ಸಹಿತ ಹತ್ತಿರದಿಂದ ಸ್ವಾಮಿನ ದರ್ಶನ ಮಾಡಿ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ನಿಮ್ಮ ಮನೋಕಾಮನೆಗಳು ಏನಿದೆಯೋ ಆ ಕಲ್ಪನೆಗಳನ್ನು ಕೇಳಿಕೊಂಡ್ರೆ ಸ್ವಾಮಿ ಶೀಘ್ರವಾಗಿ ಅನುಗ್ರಹವನ್ನು ಮಾಡ್ತಾರೆ. ಅಂತಹ ಪರಮ ಪವಿತ್ರವಾಗಿರುವಂತಹ ನರಸಿಂಹ ಜಯಂತಿ ಹೇಗೆ ಸ್ವಾಮಿ ಕಂಬದಲ್ಲಿ ಉದಯೋನ್ಮುಖನಾಗಿ ತನ್ನ ಭಕ್ತರನ್ನು ಅರಸಿ ಆಶೀರ್ವದಿಸಿದ್ನೋ ಅದೇ ಪ್ರಕಾರವಾಗಿ ಬೇಡಿದ ವರಗಳನ್ನು ದಯಪಾಲಿಸುವಂತಹ ವಿಷ್ಣುವಿನ ದಶಾವತಾರದ ಒಂದು ಅವತಾರವಾದಂತಹ ನರಸಿಂಹನ ಅವತಾರ ನರಸಿಂಹ ಜಯಂತಿ. ಒಳ್ಳೆಯದಾಗಲಿ, ಶುಭವಾಗಲಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೆ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ರಾಶಿಫಲದತ್ತ ಇವತ್ತು ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಆದರೆ ರಾಶಿಯನ್ನು ಕೇಳಲಿಕ್ಕೂ ಮುನ್ನ ನೀವೆಲ್ಲರೂ ಸಹಿತ ಭಾಳ ಶ್ರದ್ಧೆಯಿಂದ ಲಕ್ಷ್ಮೀ ನರಸಿಂಹನ ನೋಡಿದ್ದಿರಲ್ಲ, ಮತ್ತೊಮ್ಮೆ ಮನೆಯಲ್ಲೂ ಸಹಿತ ಪೂಜೆಗೆ ಬೇಕಾದಂಥ ಸಿದ್ಧತೆಗಳನ್ನು ಮಾಡ್ಕೊಳ್ಳಿ. ಈಗ ಹೋಗಿ ಹಾಗೆ ಬಂದು ನಂತರ ರಾಶಿಫಲವನ್ನು ಶುರು ಮಾಡೋಣ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಮತ್ತು ನರಸಿಂಹ ಜಯಂತಿಯ ಬಗ್ಗೆಯೂ ಕೂಡ ಬಹಳ ಅದ್ಭುತವಾಗಿರ್ತಕ್ಕಂಥ ಮಾಹಿತಿಯನ್ನು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ರಾಶಿ ಫಲಗಳನ್ನು ಕೂಡ ತಿಳ್ಕೊಳ್ತಕ್ಕಂಥ ಸಮಯ. ಗುರುವಿನ ರಾಶಿ ಫಲಗಳನ್ನು ತಿಳಿಸ್ಕೊಡಿ. ಖಂಡಿತ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ನೋಡಿ. ಈ ದಿನ ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳಲ್ಲಿ ಒಂದಷ್ಟು ರಾಶಿಗಳು ಸಮಸ್ಯೆ ಅಂತ ಹೇಳಿದ್ದೆ. ನಮಗೆ ಅರಿವಿದ್ದೋ ಅರಿವಿಲ್ಲದಿರೋನು ಇವತ್ತು 3 ಬಾರಿ ರಾಶಿಗಳನ್ನು ಅಂದರೆ ಗ್ರಹಗಳನ್ನು ಪ್ರಾರ್ಥನೆ ಮಾಡಾಯಿತು. 3 ಬಾರಿ ಗ್ರಹಗಳ ಪ್ರಾರ್ಥನೆ ಆಯಿತು. ಅಂದರೆ ಯೋಚನೆ ಮಾಡಬೇಕು ನಾವು ಕೆಲವೊಮ್ಮೆ ಪರಿಸ್ಥಿತಿಗಳು ಹೇಗಿರುತ್ತೆ ಅಂತ. ಆದರೆ 3 ಬಾರಿ ಪ್ರಾರ್ಥನೆ ಮಾಡಿದಾಗಲೂ ಒಂದೇ ಮಾತು, ಇವತ್ತು ಇರ್ತಕ್ಕಂತಹ ಒಂದಷ್ಟು ರಾಶಿಗಳಲ್ಲಿ ಸಮಸ್ಯೆ ಇದೆ, ಸಮಸ್ಯೆಯಿಂದ ಆದಷ್ಟು ಬೇಗ ಮುಕ್ತರಾಗಬೇಕು, ಸಮಸ್ಯೆಯನ್ನು ಸಮಸ್ಯೆಯಾಗಿ ಸಾಕಷ್ಟು ಮುಂದುವರಿಸ್ಕೊಳ್ಬಾರ್ದು, ಆದಷ್ಟು ಬೇಗ ಈ ಸಮಸ್ಯೆಗೊಂದು ಕೊನೆ ಹಾಡಬೇಕು. ಇಲ್ಲಿ ಯಾವ್ಯಾವ ರಾಶಿಗಳಲ್ಲಿ ಲಾಭ ನಷ್ಟ ಇದೆ, ಸಮಸ್ಯೆ ಇದೆ, ಸಮಸ್ಯೆಗೆ ಪರಿಹಾರ ಏನು ಸೂಚನೆ ಆಗ್ತಾ ಇದೆ ಅದನ್ನು ನಾವು ತಿಳ್ಕೊಳ್ಳೋಣ. ಇನ್ನು ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ಇದೆ. ಫಲಾಫಲಗಳಲ್ಲೇನೋ ಅದೃಷ್ಟ ಚೆನ್ನಾಗಿದೆ, ಆದರೆ ಮನಸ್ಸು ತುಂಬ ಚಂಚಲತೆ ಇದೆ. ಆದರೆ ವಾರದಲ್ಲಿ ಇವತ್ತು ಮಂಗಳವಾರ, ಮಂಗಳದಾಯಕವಾಗಿರ್ತಕ್ಕಂತಹ ವಾರ. ಒಂದು ಕಡೆ ಲಕ್ಷ್ಮೀ ನರಸಿಂಹ ಜಯಂತಿ, ಒಂದು ಕಡೆ ಶ್ರೀ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರರ ಆರಾಧನೆ. ಅದರಲ್ಲೂ ಘಾಟಿ ಕ್ಷೇತ್ರದಲ್ಲಂತೂ ಒಂದು ಭಾಗದಲ್ಲಿ ಸುಬ್ರಹ್ಮಣ್ಯೇಶ್ವರ, ಮತ್ತೊಂದು ಭಾಗದಲ್ಲಿ ಲಕ್ಷ್ಮೀ ನರಸಿಂಹ. ಹಾಗಾಗಿ ಅಲ್ಲೂ ಸಹಿತ ಇವತ್ತು ಬಹಳ ವಿಶೇಷವಾದಂಥ ಪೂಜಾ ಅನುಷ್ಠಾನಗಳು. ಹೀಗೆ ಅದ್ಭುತವಾದಂತಹ ಒಂದು ಕಲ್ಪನೆ ಇರುವಂತಹ ಈ ಶುಭ ದಿನ ಮೇಷರಾಶಿಯಲ್ಲಿರ್ತಕ್ಕಂಥವರು ಇವತ್ತು ಸಾಧ್ಯವಾದಷ್ಟು ಕೆಂಪು ಗಂಧ, ಕೆಂಪು ಹೂ, ಕೆಂಪು ವಸ್ತ್ರ, ಹಾಗೆ ಕೆಂಪು ಬಣ್ಣದ ಗಂಧ ಇಂಥದ್ದನ್ನು ಕೆಂಪು ಬಣ್ಣದ ಗಂಧವನ್ನು ತಾವೂ ನಿಮ್ಮ ಲಲಾಟಕ್ಕೆ ಅಂದರೆ ನಿಮ್ಮ ಹಣೆಗೆ ಹಚ್ಕೊಳ್ತಕ್ಕಂಥದ್ದು ಉತ್ತಮ. ಹಾಗೆ ತಾವು ಕೆಂಪು ಬಣ್ಣದ ಹೂ ಆಗಲಿ, ಕೆಂಪು ಬಣ್ಣದ ಗಂಧ ಆಗಲಿ, ಕೆಂಪು ಬಣ್ಣದ ಪುಷ್ಪ ಅಥವಾ ವಸ್ತ್ರಗಳನ್ನಾಗಲಿ ಇದನ್ನು ಯಾವುದಾದ್ರೂ ಒಂದು ದೇವಾಲಯಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಇವತ್ತು ಸಾಕಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಸರಿಸುಮಾರು ಮಧ್ಯಾಹ್ನ 12ರಿಂದ 4ರ ಒಳಗಾಗಿ ಒಂದಷ್ಟು ಸಮಸ್ಯೆಗಳಿಗೆ ತಾವು ತುತ್ತಾಗ್ತೀರಿ. ನಿಮ್ಮ ಸಮಸ್ಯೆಗಳು ಅಂದರೆ ಮಧ್ಯಾಹ್ನ ಬರುವಂಥ ಸಮಸ್ಯೆಗಳಿಗೆ ಆಗಿಂದಾಗಲೇ ಬಗೆಹರಿಸ್ಕೊಂಡು ಒಂದು ಪರಿಹಾರ ಕಂಡುಕೊಳ್ಬೇಕಾದ್ರೆ ಒಂದು ಚಿಟಿಗೆಯಷ್ಟು ತೊಗರಿಬೇಳೆಯನ್ನು ದಕ್ಷಿಣಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಮಧ್ಯಾಹ್ನ 12ರ ನಂತರ ದೃಷ್ಟಿ ತೆಗೆದು ಅದನ್ನು ಆಚೆ ಹಾಕೋದ್ರಿಂದ ಆ ಕ್ಷಣದಲ್ಲಿ ಬರುವಂಥ ದೋಷಗಳನ್ನು ಖಂಡಿತ ದೂರ ಮಾಡ್ಕೊಳ್ತೀರಿ. ಇನ್ನು ವೃಷಭ ರಾಶಿ. ವೃಷಭ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ಇದೆ. ಫಲಾಫಲಗಳಲ್ಲಿ ತಾವು ಏನು ಅಂದುಕೊಂಡಿದ್ದರೂ ಅಂದುಕೊಂಡಷ್ಟು ಲಾಭವೇ. ಆದರೆ ಪ್ರಾರಂಭಿಕ ಹಂತದಲ್ಲಿ ಮಾತ್ರ ಎಲ್ಲವೂ ಸಹಿತ ಕಾರ್ಯಸಿದ್ಧಿ ಆದಂಗಿರುತ್ತೆ. ಅದಾದ ನಂತರ ಸಮಸ್ಯೆಗಳ ಸೆರೆಮಾಲೆ ಮತ್ತೊಮ್ಮೆ ಪ್ರಾರಂಭ ಆದಂಗೆ ಆಗುತ್ತೆ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಸರಿಸುಮಾರು ಮಧ್ಯಾಹ್ನ 1 ಗಂಟೆವರೆಗೂ ಮನಸ್ಸು ಬಹಳ ಚಂಚಲತೆ ಇರುತ್ತೆ. ಯಾವುದೇ ಕೆಲಸ ಮಾಡಬೇಕಾದ್ರೂ ಸ್ಥಿಮಿತದಲ್ಲಿರೋದಿಲ್ಲ. ಏನು ಕೆಲಸ ಮಾಡಬೇಕು ಅಂತ ಅಂದುಕೊಂಡಿದ್ದೀರೋ ಆ ಕೆಲಸ ಮಾಡಲಿಕ್ಕೆ ಆಗದಂಥ ಪರಿಸ್ಥಿತಿ ಆಗ್ತಿರುತ್ತೆ. ಅದರಲ್ಲೂ ವಯಸ್ಸಾಗಿರ್ತಕ್ಕಂಥ ಹಿರಿಯರು ಆರೋಗ್ಯದ ಬಗ್ಗೆ ಸರಿಯಾದ ಕಾಳಜಿ ಇಟ್ಕೊಳ್ಬೇಕು. ಹಾಗೆ ಮನೆಯಲ್ಲಿರ್ತಕ್ಕಂತಹ ಹೆಣ್ಣುಮಕ್ಕಳು ಇವತ್ತಿನ ದಿವಸ ಯಾರೊಬ್ಬರನ್ನ ಮಾತಾಡಬೇಕಾದರೂ ಜಾಗೃತರಾಗಿರಬೇಕು, ಎಚ್ಚರಿಕೆಯಿಂದಿರಬೇಕು. ದುಡುಕಿ ಮಾತಾಡಿ ಅದರಿಂದ ಸಮಸ್ಯೆ ಉಂಟಾಗಿ ತೊಂದರೆ ಅನುಭವಿಸುವಂಥದ್ದು ಬೇಡ. ಇವತ್ತು ಸಾಧ್ಯವಾದರೆ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರು
ಒಂದು ಚಿಟಿಗೆಯಷ್ಟು ಉದ್ದಿನ ಬೇಳೆಯನ್ನು ನೈಋತ್ಯಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಆಚೆ ಹಾಕುವಂಥದ್ದಾಗಲಿ, ಅಥವಾ ಉದ್ದು ಅದರ ಮೇಲೆ ₹1 ನಾಣ್ಯವನ್ನಿಟ್ಟು ಯಾವುದಾದ್ರೂ ಒಂದು ದೇವಾಲಯಕ್ಕೆ ಕೊಟ್ಟು ಒಂದು ಪ್ರಾರ್ಥನೆ ಮಾಡ್ತಕ್ಕಂಥದ್ದಾಗಲಿ ಮಾಡುವಂತಹದ್ದು ಭಾಳಷ್ಟು ಶ್ರೇಷ್ಠ, ಶ್ರೇಯೋದಾಯಕ. ಯಾಕೆಂದರೆ ನೀವು ಮಾಡದಿರತಕ್ಕಂತಹ ಕೆಲವಷ್ಟು ತಪ್ಪುಗಳಿಗೆ ನಿಮಗೂ ಅದಕ್ಕೂ ಸಂಬಂಧ ಇಲ್ಲದಿದ್ದರೂ 4 ಜನದಲ್ಲಿ ನಿಮ್ಮನ್ನು ನಿಲ್ಲಿಸಿ ನಿಮ್ಮನ್ನು ನಿಂದನೆ ಮಾಡುವಂತಹ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಜೋಪಾನ ವೃಷಭ ರಾಶಿಯವರು. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ, ಮಿಥುನ ಲಗ್ನ. ಮಿಥುನ ರಾಶಿ, ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಆಗಲಿ, ಗುರುವಿನ ಅನುಗ್ರಹ ಆಗಲಿ ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಯನ್ನು ತಂದುಕೊಳ್ತೀರಿ. ಹೊಸ ಒಂದು ವ್ಯವಸ್ಥೆ ಅಂದರೆ ಹೊಸದಾಗಿ ಮಾಡುವಂಥ ಕೆಲಸಗಳಾಗಲಿ, ಒಂದು ಹೊಸ ವ್ಯವಸ್ಥೆಗಳಿಗೆ ನೀವು ಆಲೋಚನೆ ಮಾಡ್ತಾ ಇರ್ತೀರಿ. ನಿಮ್ಮ ವೃತ್ತಿಯನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಬೇಕು, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು, ಏನಾದರೂ ಒಂದು ಬದಲಾವಣೆ ತರಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿರ್ತೀರಿ. ಒಂದಷ್ಟು ಜನಕ್ಕೆ ಅಧಿಕವಾದಂತಹ ಬೆನ್ನೋವು, ಒಂದಷ್ಟು ಜನಕ್ಕೆ ಕಣ್ಗಳು ಉರಿ ಬರ್ತಕ್ಕಂಥದ್ದು. ಮಿಥುನ ರಾಶಿಯಲ್ಲಿರ್ತಕ್ಕಂಥವರಿಗೆ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಇಟ್ಕೊಳ್ಬೇಕು. ಬಿಟ್ಟರೆ ವ್ಯವಹಾರದಲ್ಲಾಗಲಿ, ಆರ್ಥಿಕ ಪರಿಸ್ಥಿತಿಯಲ್ಲಾಗಲಿ, ಉದ್ಯೋಗದಲ್ಲಾಗಲಿ ಎಲ್ಲ ಕಡೆಯೂ ಪ್ರಗತಿ ಇದೆ. ಆದರೆ ಆರೋಗ್ಯ ಮಾತ್ರ ಕೈ ಕೊಟ್ಟಂಗೆ ಆಗ್ತಾ ಇರುತ್ತೆ. ಆರೋಗ್ಯದಲ್ಲಿ ಏನೇ ವ್ಯತ್ಯಾಸ ಆದರೂ ಆಗಿಂದಾಗಲೇ ಸರಿಪಡಿಸ್ಕೊಳ್ಳುವಂಥದ್ದು ಬಹಳ ಉತ್ತಮ. ಇದನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಬೇಕಾದ್ರೆ, ಇರ್ತಕ್ಕಂಥ ಕೆಲಸಗಳನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಬೇಕಾದ್ರೆ ತಾವು ನಿಮ್ಮ ಅಂಗೈಯಲ್ಲಿ 1 ಚಿಟಿಗೆಯಷ್ಟು ಅರಿಶಿನ ಪುಡಿಯನ್ನು ಹಾಕ್ಕೊಂಡು 2 ಹನಿಯಷ್ಟು ನೀರು ಹಾಕ್ಕೊಂಡು ಅರಿಶಿಣದ ಮುದ್ದೆಯನ್ನಾಗಿ ತಯಾರು ಮಾಡಿ ಹಸಿರು ಎಲೆಗಳ ಮೇಲಿಟ್ಟು ಲಕ್ಷ್ಮೀ ನರಸಿಂಹನ್ನೇ 3 ಬಾರಿ ಆತನ ಹೆಸರನ್ನು ಹೇಳಿ ನಮಸ್ಕಾರ ಮಾಡೋದ್ರಿಂದ ಸಾಕಷ್ಟು ಒಳ್ಳೆ ಫಲಗಳನ್ನು ಮಿಥುನ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು ಇದು ಮಂದಗತಿಯಲ್ಲಿ ಸಾಗುವಂಥ ರೀತಿಯಲ್ಲಿದೆ. ಮನಸ್ಸು ಬಹಳ ಚಂಚಲತೆಯಲ್ಲಿದೆ. ಯಾವುದೇ ಕೆಲಸ ಆದರೂ ಪ್ರಾರಂಭಿಕ ಹಂತದಲ್ಲಿರುವಂಥ ಜೋಶು, ಆಗ ಮಾಡುವಂಥ ಒಂದು ಹುಮ್ಮಸ್ಸು ಅದಾದ ನಂತರ ಸಿಗದಂಗೆ ಆಗಬಹುದು. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ನಿಮ್ಮ ಚಿಂತನೆಗಳನ್ನು ಸರಿಯಾದ ರೀತಿ ಆಲೋಚನೆ ಮಾಡಬೇಕು. ಜೊತೆಗೆ ಯಾರೊಬ್ಬರೊಂದಿಗೆ ವ್ಯವಹರಿಸಬೇಕಾದರೂ ವ್ಯವಹಾರ ನಡೆಸುವಂತಹ ವ್ಯಕ್ತಿ ಹೇಗಿದ್ದಾನೆ, ಅವರ ಮಾತೇನು, ಅವರು ನಿಮ್ಮ ಬಗ್ಗೆ ಏನು ಕಲ್ಪನೆ ಕಟ್ಟಿದ್ದಾರೆ ಎಲ್ಲವನ್ನು ಸರಿಯಾದ ಅರ್ಥ ತದನಂತರ ನೀವು ಒಂದು ಹೆಜ್ಜೆ ಮುಂದೆ ಹೋಗಬೇಕು. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಯಾರೋ ಹೇಳಿದರು ಅಂಥೇಳಿ ಅದನ್ನು ಇನ್ನೇನೋ ಮನಸ್ಸಲ್ಲಿ ತಂದುಕೊಂಡು ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಎದುರಾಗ್ಬೋದು. ಭಾಳ ಜೋಪಾನ ಇರಲಿ, ಎಚ್ಚರಿಕೆ ಇರಲಿ. ಅದರಲ್ಲೂ ಸರಿಸುಮಾರು 4ರಿಂದ 6:20 ಅಂದರೆ ಸೂರ್ಯಾಸ್ತಮ ಕಾಲ, ಸಂಧ್ಯಾ ಕಾಲ, ಈ ಸಮಯದಲ್ಲಿ ತಾವು ಏನೇ ನಿರ್ಣಯ ತೆಗೆದುಕೊಂಡ್ರೂ, ಯಾವುದೇ ಕೆಲಸ ಕಾರ್ಯಗಳಾದರೂ ಅಲ್ಲಿ ಒಂದು ಅಭಾಸ ಆಗುತ್ತೆ, ತೊಂದರೆ ಆಗುತ್ತೆ, ಅಸಮಾಧಾನ ಆಗುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಮನಸ್ಸು ಯಾವುದ್ರ ಬಗ್ಗೆಯೂ ಸ್ಪಂದಿಸುವಂಥ ರೀತಿ ಇರೋದಿಲ್ಲ. ಅದಕ್ಕಾಗಿ ಭಾಳ ಜೋಪಾನ ಬೇಕು, ಎಚ್ಚರಿಕೆ ಬೇಕು. ಒಳ್ಳೆಯದಾಗಲಿ, ಶುಭವಾಗಲಿ. ಕರ್ಕಾಟಕ ರಾಶಿಯವರೆಗೂ ಕೂಡ ಇರ್ತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿದಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಲೋ. ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ನಮಸ್ತೆ ಗುರುಜಿ. ನಮಸ್ತೆ. ನಮಸ್ತೆ ಅಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಗುರುಜಿ ಹೆಸರು ಊರು ಬೇಡ. ಆಯ್ತು ತಾಯಿ. ಗುರುಜಿ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಾ ಗುರುಜಿ. ಹಲೋ. ಹಲೋ, ನಮಸ್ತೆ ಗುರುಜಿ. ಕೋಟಿ ಕೋಟಿ ನಮಸ್ತೆ. ನಮಸ್ತೆ ಅಮ್ಮ. ನಿಮ್ ಕರೆ ತುಂಬಾ ದಿವಸದಿಂದ ನಾವು ಕರೆ ಮಾಡ್ತಾ ಇದ್ವಿ. ಇವತ್ತು ಕರೆ ಸಿಕ್ಕಿದೆ ಗುರುಜಿ. ತುಂಬಾ ಸಂತೋಷ ಆಗ್ತಾ ಇದೆ. ಒಳ್ಳೇದಾಗ್ಲಮ್ಮ. ಹೇಳು ತಾಯಿ. ಗುರುಜಿ, ನಮ್ಮ ಯಜಮಾನ್ರ ಬಗ್ಗೆ ಕೇಳ್ಬೇಕಿತ್ತು. ಹೇಳಮ್ಮ. ಸ್ವಲ್ಪ ಆರ್ಥಿಕ ಸಮಸ್ಯೆ ಇದೆ, ತುಂಬಾ ಸಮಸ್ಯೆ ಇದೆ ಗುರುಜಿ. ಏನು ಅವ್ರ ಜನ್ಮ ನಕ್ಷತ್ರ ಯಾವುದು? ಮಕರ ರಾಶಿ, ಶ್ರವಣ ನಕ್ಷತ್ರ ಗುರುಜಿ. ಏನ್ ಕೆಲಸ ಮಾಡ್ತಿದ್ದಾರಮ್ಮ? ಅವ್ರ ಕಾಂಟ್ರಾಕ್ಟರ್ ಕೆಲಸ ಮಾಡ್ತಾ ಇದ್ದಾರೆ. ಬಿಲ್ಡಿಂಗ್ ಮತ್ತೆ ಪೇಂಟ್ ಕಾಂಟ್ರಾಕ್ಟರ್ ಗುರುಜಿ. ಓಕೆ. ಕೆಲಸಗಾರರಲ್ಲಿ ತುಂಬಾ ಅಡೆತಡೆಗಳು. ಕೆಲಸ ಇದ್ರೆ ಕೆಲಸಗಾರರ ಸಮಸ್ಯೆ ಇರುತ್ತೆ, ಕೆಲಸಗಾರರಿದ್ರೆ ಕೆಲಸ ಇರೋದಿಲ್ಲ. ತುಂಬಾ ಸಮಸ್ಯೆ ಆಗ್ತಿದೆ ಗುರುಜಿ. ಅವ್ರ ಆರೋಗ್ಯದಲ್ಲೂ ಸ್ವಲ್ಪ ಏರುಪೇರುಗಳು ಇದ್ದೇ ಇರುತ್ತೆ. ಹಾಗೆ ನಾವು ಒಂದು ಕೋರ್ಟ್ ಸಮಸ್ಯೆಯಲ್ಲೂ ಸಿಗಾಕೊಂಡ್ಬಿಟ್ಟಿದೀವಿ. 18 ವರ್ಷದಿಂದ ಒಂದು ಜಾಗದಲ್ಲಿ ತುಂಬಾ ಸಮಸ್ಯೆ ಆಗ್ತಾ ಇದೆ ಗುರುಜಿ. ತುಂಬಾ ಲಕ್ಷ ದುಡ್ಡು ಕಳ್ಕೊಂಡಿದೀವಿ. ನಾನು ನಿನ್ನನ್ನು ತುಂಬ ಮಾತಾಡಲಿಕ್ಕೆ ಬಿಟ್ಟೆ. ಮಧ್ಯೆ ನಾನು ಮಾತಾಡಲೇ ಇಲ್ಲ. ಯಾತಕ್ಕೋಸ್ಕರ ಮಾತಾಡಲಿಲ್ಲ ಅಂದರೆ, ಇವತ್ತು ಮಹರ್ಷಿವಾಣಿ ಕಾರ್ಯಕ್ರಮ ವೀಕ್ಷಣೆ ಮಾಡ್ತಿರ್ತಕ್ಕಂಥ ಎಲ್ಲರಲ್ಲೂ ಒಂದು ಚಿಂತನೆ, ಎಲ್ಲರೂ ಆಲೋಚನೆ ಮಾಡಬೇಕಾದ ವಿಚಾರ, ಮನೆಯಲ್ಲಿ ವಯಸ್ಸಿಗೆ ಬಂದ ಮಕ್ಕಳಿಗೆ ಮದುವೆ ಮಾಡಿ ಅವರ ದಂಪತಿಗಳು ಚೆನ್ನಾಗಿರಲಿ, ಗಂಡ ಹೆಂಡತಿರು ಚೆನ್ನಾಗಿರಲಿ ಅಂತ ಮಗನಿಗೂ ಮದುವೆ ಬೇಗ ಮಾಡಬೇಕು ಅಂತ ಚಿಂತನೆ ಮಾಡ್ತಾರೆ, ಮಗಳಿಗೂ ಮದುವೆ ಬೇಗ ಮಾಡಬೇಕು ಅಂತ ಚಿಂತನೆ ಮಾಡ್ತಾರೆ. ಈ ಹಿರಿಯರ ಚಿಂತನೆ ಯಾತಕ್ಕೋಸ್ಕರ ಮಾಡ್ತಿದ್ದಾರೆ ಅನ್ನೋದನ್ನು ನೀನು ನೋಡಿ ಕಲಿಬೇಕು.
ಯಾಕೆಂದರೆ ಯಜಮಾನರ ಸಮಸ್ಯೆ ಇಷ್ಟಿದೆ ಅಂತ ಇಷ್ಟು ಮನನೊಂದು ನೀನು ಆಲೋಚನೆ ಮಾಡ್ತಿದ್ಯಾ. ಯಜಮಾನರು ಅಂದರೆ ಅಲ್ಲಿಗೆ ಒಂದು ಹೆಣ್ಣು ತನ್ನ ತವರಿಂದ ಮದುವೆಯಾಗಿ ಗಂಡನ ಮನೆ ಸೇರಿದ ಮೇಲೆ ತನ್ನ ಗಂಡನ ಮನೆಯಲ್ಲಿ ಆಗು ಹೋಗುಗಳ ಬಗ್ಗೆ ಸರಿಯಾದ ಚಿಂತನೆ ಮಾಡಿ ನನ್ನ ಮನೆ ಯಶಸ್ಸಾಗಬೇಕು ಅಂತ ಇಲ್ಲಿ ನಿನ್ನ ತವ್ರ ಮನೆ ಯಶಸ್ಸಿನ ಬಗ್ಗೆ ನೀನು ಹೇಳ್ತಾ ಇಲ್ಲ. ನಿನ್ನ ಗಂಡನ ಮನೆ ಬಗ್ಗೆ, ಗಂಡನನ್ನು ಪಡ್ತಿರ್ತಕ್ಕಂಥ ನೋವಿನ ಬಗ್ಗೆ, ನನ್ನ ಗಂಡ ಚೆನ್ನಾಗಿರಬೇಕು ಅನ್ನೋದ್ರ ಬಗ್ಗೆ, ನನ್ನ ಗಂಡ ಎಲ್ಲೋ ಒಂದು ಕಡೆ ಭಾಳ ಸುಸ್ತಾಗ್ತಿದ್ದಾನೆ, ಕಣ್ಣೀರು ಹಾಕ್ತಿದ್ದಾನಲ್ಲ ನೋವನ್ನ ನೀನು ತೋಡ್ಕೊಳ್ತಾ ಇದೆಯಾ ಹೌದು ಅಲ್ವಮ್ಮ? ಇದು ನಮ್ಮ ಭಾರತೀಯ ಸ್ತ್ರೀಯರ ಧರ್ಮ, ಅದರಲ್ಲೂ ಹೆಣ್ಣು ಮಕ್ಕಳ ಒಂದು ಒಳಮನಸ್ಥಿತಿ. ಇದು ಇನ್ನು ಮುಂಬರ್ತಕ್ಕಂತಹ ದಿನಗಳಲ್ಲಿ ಇದು ಕಾಣೆಯಾಗುತ್ತೇನೋ ಎಂಬತಕ್ಕಂಥ ಆತಂಕ ಇವತ್ತು ಸಾಕಷ್ಟು ಜನಗಳಲ್ಲಿ ಮನಸ್ಸಾಗಿದೆ. ಮದುವೆ ಮಾಡಿಕೊಂಡು ಸ್ವಲ್ಪ ನೋವು ಅಂತ ಗೊತ್ತಾದರೆ ಸಾಕು, ಹಿಂದಲ್ಲೇ ತವ್ರ ಮನೆಗೆ ಬಂದು ಸೇರುವಂಥ ಹೆಣ್ಣು ಮಕ್ಕಳಾಗಿ ಹೋಗ್ತಾ ಇದ್ದಾರೆ. ಆದರೆ ಅರ್ಥ ಮಾಡ್ಕೋಬೇಕು, ಮದುವೆ ಅಂತ ಮಾಡಿಕೊಟ್ಟ ಮೇಲೆ ಒಂದು ಸತಿ ಧರ್ಮಶಾಸ್ತ್ರ ಪ್ರಕಾರ ವಿವಾಹ ಆಗಿರ್ತಕ್ಕಂಥ ಹೆಣ್ಣಾಗಲಿ ಗಂಡಾಗಲಿ ಒಂದು ಸಂಸಾರ ಎಂಬತಕ್ಕಂಥದ್ದನ್ನು ಕಟ್ಟಿಕೊಂಡು ಆ ಸಂಸಾರದಲ್ಲಿ ಯಾರೊಬ್ಬರಿಗೆ ಸಮಸ್ಯೆ ಆದರೂ ಇನ್ನೊಬ್ಬರು ಆ ಸಮಸ್ಯೆಯನ್ನು ಬಗೆಹರಿಸುವಂಥ ವಿಧಿವಿಧಾನವನ್ನು ಆಲೋಚನೆ ಮಾಡಿ ಸಂಸಾರವನ್ನು ಸುಂದರವಾದಂಥ ರೀತಿ ಹಡಗು ನಡೆಸುವಂಥ ರೀತಿ ನಡೆಸಬೇಕಾದ್ದು ಅದು ದಂಪತಿಗಳ ಕರ್ತವ್ಯ, ಅದು ಧರ್ಮ. ಹಾಗಾಗಿ ಮೊದಲನೇದಾಗಿ ನಿನ್ನ ಚಿಂತನೆ, ನಿನ್ನ ಒಳಮನಸ್ಸಲ್ಲಿ ಪಡ್ತಿರುವ ನೋವು. ಯಾಕೆ ನಾನು ಇಷ್ಟು ಜಾಸ್ತಿ ಮಾತಾಡಿದೆ ಅಂದರೆ ಇನ್ನೂ ಒಂದು ಕಾರಣ ಇದೆ ಇಲ್ಲಿ. ನಿಮ್ಮ ಮನೆಯವ್ರ ಜನ್ಮ ನಕ್ಷತ್ರ ಯಾವುದಮ್ಮ? ಮಕರ ರಾಶಿ ಶ್ರವಣ ನಕ್ಷತ್ರ ಗುರುಜಿ. ಈಗ ಬಿಡುಗಡೆಯ ಸಮಯ ಅಲ್ವಮ್ಮ? ಇಷ್ಟು ದಿವಸ ಅವ್ರು ಏನು ನರಕ ನೋಡಿದ್ದಾರೆ, ಇಷ್ಟು ದಿವಸ ಅವ್ರು ಏನು ಕಷ್ಟ ಅನುಭವಿಸಿದ್ದಾರೆ. ಹೌದು ಗುರುಜಿ. ಈಗ ನಾನು ನಿನಗದು ಪರಿಹಾರ ಹೇಳೋ ಅವಶ್ಯಕತೆನೇ ಇಲ್ಲ. ತಾನು ಮಂಜಿನಗಡ್ಡೆ ಥರ ಕರಗುವಂಥದ್ದು. ಭಾಳಷ್ಟು ಚೆನ್ನಾಗಿರ್ತಕ್ಕಂಥ ಒಂದು ಬೆಣ್ಣೆನ ಹೆಂಚಿನ ಮೇಲೆ ಹಾಕಿದ್ರೆ ಹೇಗೆ ಬೆಣ್ಣೆ ಕರಗಿ ತುಪ್ಪ ಆಗುತ್ತೋ ಹಾಗೆ ಅವರ ಕಷ್ಟ ಕರಗಿ ಭಗವಂತ ಒಂದು ಒಳ್ಳೆ ದಾರಿ ತೋರಿಸುವಂಥ ಕಾಲ. ಬಹುಶಃ ನನಗನ್ಸುತ್ತೆ ಯಾವತ್ತು ಕಷ್ಟ ತೀರುವಾಗಲೇ ಯಾರಾದರೂ ಒಬ್ಬರು ಗುರುಗಳು, ಯಾರೋ ಹಿರಿಯರೋ, ಒಬ್ಬರು ಮಾರ್ಗದರ್ಶಕರು ಅವ್ರ ಪರಿಚಯ ಆಗಿ ಅವರೊಂದಿಷ್ಟು ನಮಗೆ ಸಾಂತ್ವನದ ನುಡಿ ಹೇಳ್ತಾರೇನೋ ಅನ್ಸುತ್ತೆ. ಹಾಗೆ ನೀನು ಧೈರ್ಯವಾಗಿರು. ನಿನ್ನ ಗಂಡ ಏನು ಸಮಸ್ಯೆಯಲ್ಲಿದ್ದಾರೆ, ಯಾವ ನೋವು ಅನುಭವಿಸ್ತಿದ್ದಾರೆ ಎಲ್ಲವನ್ನು ದಾಟಿ ಮಕರ ರಾಶಿಯವರಿಗೆ ಒಂದು ಒಳಿತಾಗುವಂಥ ಕಾಲ ಈಗ ಸನ್ನಿಹಿತವಾಗಿದೆ. ಅದರಿಂದ ಇಷ್ಟು ದಿವಸ ಶನಿಯ ಬಾಧೆಯಿಂದ ಗ್ರಹಗಳಲ್ಲಿ ಶನಿ ಪ್ರಧಾನವಾಗಿದ್ದು ಅವರ ರಾಶಿ ಮೇಲೆ ಸಾಕಷ್ಟು ಸಮಸ್ಯೆ ಇದ್ದು ಶನಿ ಸ್ವಕ್ಷೇತ್ರವಾಗಿರ್ತಕ್ಕಂಥ ಮಕರ ರಾಶಿ ಆದರೂ ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಸಾಕಷ್ಟು ನರಳ್ತಾ ಇದ್ದಿದ್ದುಂಟು, ಸಮಸ್ಯೆ ಕಂಡಿದ್ದುಂಟು, ಜೀವನದಲ್ಲಿ ಏಳಿಗೆ ಕಾಣದಿರತಕ್ಕಂಥದ್ದುಂಟು, ಇಲ್ಲದ ಆಪಾದನೆಗಳನ್ನು ಮೈಮೇಲೆ ತಂದುಕೊಂಡಿದ್ದು ಉಂಟು. ಕಳ್ಕೊಳ್ಳೋದೇ ಆಯ್ತು ವಿನಃ ಪಡೆದಿದ್ದೇನೂ ಇಲ್ಲ. ಆದರೆ ಇನ್ನು ಮುಂದೆ ಹಾಕುವಂಥ ಪ್ರತಿ ಹೆಜ್ಜೆ ಧರ್ಮ ಮಾರ್ಗದಲ್ಲಿ ನಡೆದು ಒಂದು ಒಳ್ಳೆಯದರ ಬಗ್ಗೆ ಚಿಂತನೆ ಮಾಡಿದ್ರೆ ಅಷ್ಟೇ ಯಶಸ್ಸಿನ ಫಲ ನಿಮ್ಮ ಮನೆಯವ್ರದ್ದಾಗತ್ತೆ, ಹಾಗೆ ಮಕರ ರಾಶಿಯವ್ರದ್ದಾಗತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಕರ್ಕಾಟಕ ರಾಶಿಯವರೆಗೂ ಕೂಡ ರಾಶಿಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಸಿಂಹರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಸಿಂಹರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರಿಗೆ ಇವತ್ತು ಪ್ರತಿನಿತ್ಯದ ಗರ್ಜನೆ ಇವತ್ತಿರೋದಿಲ್ಲ. ಇವತ್ತು ಗರ್ಜನೆ ಮಾಡಬೇಕಾದ್ದಿಲ್ಲ, ನಮ್ರತೆಯ ಬದುಕಿದೆ. ಇವತ್ತು ಸಿಂಹರಾಶಿಯಲ್ಲಿರ್ತಕ್ಕಂಥವರು ತಪ್ಪದೇರ ಲಕ್ಷ್ಮೀ ನರಸಿಂಹಸ್ವಾಮಿ ಸಾನ್ನಿಧ್ಯಕ್ಕೆ ಹೋಗಿ ಬನ್ನಿ. ಮಂಗಳವಾರ ನರಸಿಂಹ ಜಯಂತಿ. ಅದಕ್ಕಿಂತ ಮುಖ್ಯವಾಗಿ ಇವತ್ತಿನ ದಿವಸ ಇನ್ನೊಬ್ಬರ ಕಷ್ಟಕ್ಕೆ ಸ್ಪಂದಿಸುವಂತಹ ಗುಣ ನಿಮ್ಮಲ್ಲಿ ಬಹಳಷ್ಟು ಇರುತ್ತೆ. ಹಾಗೆ ಸಾಧ್ಯವಾದಷ್ಟು ಯಾರು ಕಷ್ಟ ಅಂದರೂ ಸಹಿತ ಕಷ್ಟಕ್ಕೆ ಏನಾದರೂ ಒಂದು ಪರಿಹಾರವನ್ನಾಗಿ ತಾವು ಕಲ್ಪನೆ ಮಾಡತಕ್ಕಂಥದ್ದು, ಆಲೋಚನೆ ಮಾಡತಕ್ಕಂಥದ್ದು, ಹಾಗೆ ನಿಮ್ಮೊಳಗಿರುವಂಥ ಸಮಸ್ಯೆಗಳನ್ನು ಸಹಿತ ಬಗೆಹರಿಸ್ಕೊಳ್ಳೋದಕ್ಕೂ ಬಹಳ ಅದ್ಭುತವಾದಂಥ ಕಾಲ. ಇವತ್ತು ಸರಿಸುಮಾರು ಮಧ್ಯಾಹ್ನ 12:30ಯಿಂದ 2:30 ತನಕ ಈ ಸಮಯದಲ್ಲಿ ಹನುಮನ ಪ್ರಾರ್ಥನೆ ಮಾಡತಕ್ಕಂಥದ್ದು, ಒಂದಷ್ಟು ತೊಗರಿಬೇಳೆ, ಒಂದಷ್ಟು ಬೆಲ್ಲ, ಅಥವಾ ಒಂದಷ್ಟು ಕೆಂಪು ಹೂವು, ಕೆಂಪು ಗಂಧ, ಅಥವಾ ಕೆಂಪು ವಸ್ತ್ರ ಇಂತಹದ್ದನ್ನು ವಿಷ್ಣು ಆಲಯದಲ್ಲಿ ಕೊಟ್ಟು ಒಂದು ಪ್ರಾರ್ಥನೆ ಮಾಡೋದ್ರಿಂದ, ಹಾಗೆ ಪಶು ಪಕ್ಷಿ ಪ್ರಾಣಿಗಳಿಗೆ ಒಂದಷ್ಟು ಆಹಾರವನ್ನು ಉಣಬಡಿಸೋದ್ರಿಂದ ಸಿಂಹರಾಶಿಯವರು ಭಾಳಷ್ಟು ಅದೃಷ್ಟವನ್ನೇ ತಾವು ಸಿದ್ಧಪಡಿಸ್ಕೊಳ್ತೀರಿ. ಸಿಂಹರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೂ ಸಹಿತ ಇವತ್ತೊಂದು ಸಂತಸ, ಸಂಭ್ರಮ ಇರತಕ್ಕಂಥ ದಿನ. ಯಾವುದೋ ಒಂದು ವಿಧಿವಿಧಾನದಲ್ಲಿ ನೀವು ಭಾಳ ಹ್ಯಾಪಿಯಾಗಿರ್ತೀರಿ, ಸಂತೋಷವಾಗಿರ್ತೀರಿ. ನಿಮ್ಮವ್ರನ್ನ ಮಾತಾಡಬೇಕು ಅಥವಾ ಎಲ್ಲೋ ದೂರ ಬಾರ ಇರ್ತಕ್ಕಂಥವ್ರನ್ನ ಕರೆ ಮಾಡಿ ಮಾತಾಡಬೇಕು, ಒಂದು ಬಾಂಧವ್ಯವನ್ನು ಬೆಳೆಸಬೇಕು, ಮತ್ತು ಒಂದು ಹೆಚ್ಚಿನ ಒಂದು ಅನುಬಂಧಕ್ಕೆ ನೀವು ಕಾರಣರಾಗಬೇಕು. ಹೀಗೆ ಒಂದಲ್ಲ ಒಂಥರ ಆನಂದದ ಕ್ಷಣಗಳನ್ನು ತಾವು ನೋಡುವಂತಹದ್ದು ಸಿಂಹರಾಶಿಯವರ ಗುಣ ಆಗುತ್ತೆ. ಸಿಂಹರಾಶಿಯವರಿಗೆ ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸಿಕೊಳ್ಳುವಂಥ ಯೋಗಫಲ ಶುಭ ಮಂಗಳವಾರ ನರಸಿಂಹ ಜಯಂತಿ ಈ ಶುಭ ದಿನದಂದಿದೆ. ಇನ್ನು ಕನ್ಯಾ ರಾಶಿ. ಕನ್ಯಾರಾಶಿ ಕನ್ಯಾಲಗ್ನ. ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಸಣ್ಣ ಸಣ್ಣ ಸಮಸ್ಯೆಗಳಾದರೂ ದೊಡ್ಡ ದೊಡ್ಡ ಸಮಸ್ಯೆಗಳಾಗಿಯೇ ಮುಂದುವರಿಯುತ್ತೆ. ಇವತ್ತಿನ ದಿವಸ ನೀವು ಅಂದುಕೊಂಡದ್ದನ್ನು ಸಾಧನೆ ಮಾಡುವಂತಹ ಯೋಗ ಫಲ ಇದೆ. ಆದರೆ ಏನನ್ನು ಸಾಧನೆ ಮಾಡಿದ್ರು, ಯಾವುದರ ಫಲವನ್ನು ಸಿದ್ಧಿಪಡಿಸ್ಕೊಂಡ್ರು, ಯಾವುದೇ ಕೆಲಸ ಕಾರ್ಯ ಆಗ್ತಾ ಇದ್ರೂ ಸಹಿತ ಆಗುವವರೆಗೂ ನಿಮ್ಮ ನಂಬಿಕೆ ಇಲ್ದಿರೇ ಇರಬಹುದು. ಪ್ರತಿನಿತ್ಯದಂತೆ ಇವತ್ತು ಹೀಗೆ ಇದೆ ಬಿಡಪ್ಪ ನನ್ನ ಭವಿಷ್ಯ ಅಂದ್ಕೊಳ್ಬೋದು. ಆದರೆ
ಇವತ್ತು ನಿಜಕ್ಕೂ ನೀವು ಆನಂದದಿಂದ ಸಂತೋಷ ಪಡ್ತಕ್ಕಂಥ ಕ್ಷಣ ಇವತ್ತು ಎದುರಾಗುತ್ತೆ. ಕನ್ಯಾ ರಾಶಿಯವರಿಗೆ ಬಹಳ ಅದೃಷ್ಟದ ದಿನ ಅಂದರೂ ತಪ್ಪಾಗೋದಿಲ್ಲ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ಮನೆ ದೇವರನ್ನ ಪ್ರಾರ್ಥನೆ ಮಾಡ್ತಾ ಹತ್ತಿರದಲ್ಲಿ ಯಾವುದೋ ಒಂದು ಗ್ರಾಮ ದೇವತೆಯ ದರ್ಶನ ಮಾಡಿ ಒಂದು ಕರ್ಪೂರವನ್ನು ದೀಪವನ್ನು ಹಚ್ಚಿ ಅಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಬಂದರೆ ಇನ್ನಷ್ಟು ಅದ್ಭುತವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಇವತ್ತು ಅದೃಷ್ಟವೂ ಇದೆ, ಅದರ ಜೊತೆಗೆ ಒಂದು ಸ್ವಲ್ಪ ಮೂಗಿತದಲ್ಲಿ ಕೋಪನೂ ಜಾಸ್ತಿ ಇದೆ. ಆದಷ್ಟು ಕೋಪನ ಕಡಿಮೆ ಮಾಡ್ಕೊಳ್ಳಿ. ನೀವು ಕೋಪದಿಂದ ಆಡುವ ಮಾತು ಉಳ್ಕೊಳ್ಳುತ್ತೆ, ಆದರೆ ನಿಮ್ಮ ನಗುಮುಖದ ಆ ಸುಂದರವಾದ ಕ್ಷಣ ಆಗ್ಲಿಂದಾಗೆ ನಿಮಗೂ ಸಹಿತ ಆನಂದವನ್ನು ಕೊಟ್ಟು ಎದುರಿರ್ತಕ್ಕಂಥವ್ರಿಗೂ ಆನಂದವನ್ನೇ ಕೊಡುತ್ತೆ. ಹಾಗಾಗಿ ಹೆಣ್ಣು ಮಕ್ಕಳು ಇವತ್ತು ಸಾಧ್ಯವಾದಷ್ಟು ಕೋಪ ಮಾಡ್ಕೊಳ್ಳೋದು ಬೇಡ. ಹಾಗೆ ಸಾಧ್ಯವಾದರೆ ಇವತ್ತಿನ ದಿವಸ ಒಂದು ಹಿಡಿಯಷ್ಟು ಹೆಸರು ಕಾಳನ್ನು, ಒಂದು ಹಿಡಿಯಷ್ಟು ಶಕ್ತಿ ಇಲ್ದಿರೆ ಒಂದು ಚಿಟಿಗೆಯಷ್ಟು ಹೆಸರು ಕಾಳನ್ನು ಉತ್ತರಾಭಿಮುಖವಾಗಿ ನಿಂತು ಹಸಿರು ಗಿಡಗಳ ಮೇಲೆ ನೀವು ಚೆಲ್ಲೋದ್ರಿಂದ ಸಾಕಷ್ಟು ಫಲಗಳಿದೆ. ನೀವು ಹಾಕುವಂಥ ಆ ಹೆಸರು ಕಾಳು ಧಾನ್ಯಗಳು ಅಲ್ಲಿ ಪಕ್ಷಿಗಳು ಕ್ರಿಮಿಕೀಟಗಳು ಅದನ್ನು ಆಹಾರವಾಗಿ ಸ್ವೀಕರಿಸಿದ್ರೆ ಖಂಡಿತ ಅದರಿಂದ ಯಶಸ್ಸು ಫಲ ನಿಮ್ಮ ಖಂಡಿತ ಕಟ್ಟಿಟ್ಟಂಥ ಬುತ್ತಿ ಅದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ, ಗುರುವಿನ ಅನುಗ್ರಹ ಜೊತೆಗೆ ಶುಕ್ರನ ಒಂದು ಅನುಗ್ರಹದಿಂದ ನಿಮ್ಮ ಮುಖದ ವರ್ಚಸ್ಸು ತೇಜಸ್ಸು ಎಲ್ಲವೂ ಮಹತ್ತರವಾಗಿದೆ. ತಾವು ತೆಗೆದುಕೊಳ್ಳುವ ನಿರ್ಣಯ ಎಲ್ಲ ಅದ್ಭುತವಾಗಿದೆ. ಆದರೆ 12 ಗಂಟೆವರೆಗೂ ಬಹಳ ವೇಗವಾಗಿರ್ತಕ್ಕಂಥ ಮನಸ್ಸೇ 12ರಿಂದ 4ರ ಮಧ್ಯದಲ್ಲಿ ಒಂದಿಷ್ಟು ಮಂದಗತಿಯಲ್ಲಿ ಸಾಗುತ್ತೆ. ಯಾವುದರಿಂದ ಸಮಸ್ಯೆ ಆಗುತ್ತೋ, ಯಾವುದು ತೊಂದರೆ ಆಗುತ್ತೋ ಇದೆಲ್ಲವೂ ನಿಮಗೆ ಅರಿವಾಗುತ್ತೆ. ಇಂತಹ ವ್ಯಕ್ತಿಯ ಸ್ನೇಹದಿಂದ, ಇಂತಹ ಕೆಲಸದಿಂದ ಅಥವಾ ಈ ಒಂದು ನಾನು ಮಾಡಿರ್ತಕ್ಕಂಥ ವ್ಯವಹಾರದಿಂದ ನನಗೇನೋ ತೊಂದರೆ ಆಗ್ತಿದೆ ಅಂತ ನಿಮಗೆ ಅರಿವಿದ್ದರೂ ಸಹಿತ ಅದೇ ಮಾರ್ಗದಲ್ಲಿ ನಡೆದು ಅಲ್ಲೇ ಸಮಸ್ಯೆಗಳನ್ನು ಮತ್ತಷ್ಟು ವೃದ್ಧಿಸ್ಕೊಳ್ಳೋಂಥ ಪರಿಸ್ಥಿತಿ ನಿಮಗೆ ಎದುರಾಗ್ಬಿಡುತ್ತೆ. ಇವತ್ತು ಎಷ್ಟು ಎಚ್ಚೆತ್ತುಕೊಳ್ತೀರೋ, ಎಷ್ಟು ಕ್ರಮವಾಗಿ ಆಲೋಚನೆ ಮಾಡ್ತೀರೋ, ಯಾವ ಸರಿ ತಪ್ಪುಗಳ ಬಗ್ಗೆ ಸರಿಯಾದ ಮಾರ್ಗವನ್ನು ಅನುಸರಿಸ್ತೀರೋ, ಹಾಗೆ ಯಾರು ಸಂಕಷ್ಟದಲ್ಲಿದ್ದಾರೋ, ಬಡವರಿದ್ದಾರೋ ಅಥವಾ ಯಾರು ನೋವಲ್ಲಿದ್ದಾರೋ ಅಂತಹವರಿಗೆ ನಿಮ್ಮ ಕೈಲಾದಷ್ಟು ಒಂದು ಸಹಾಯವನ್ನು ಮಾಡ್ತೀರೋ, ಹಾಗೆ ಸಾಧ್ಯವಾದರೆ ಯಾವುದಾದ್ರೂ ಒಂದು ಪುಣ್ಯಕ್ಷೇತ್ರವೋ ಅಥವಾ ತೀರ್ಥಕ್ಷೇತ್ರವೋ ಅಥವಾ ನೀವು ಹಿಂದೆ ಯಾವಾಗೋ ಒಂದು ದೇವಾಲಯಕ್ಕೆ ಹೋಗಿ ಬಂದಿರ್ತೀರಿ, ಅಲ್ಲಿ ನಿಮಗೆ ಭಾಳ ಮನಸ್ಸಿಗೆ ನೆಮ್ಮದಿ ತೃಪ್ತಿ ಕೊಟ್ಟಿರುತ್ತೆ. ಅಂತಹದ್ದನ್ನು ಪುನಃ ಮೇಲಕ್ಕೆ ಹಾಕ್ಕೊಳ್ಳಿ. ಕೂತ್ಕೊಂಡು ಒಂದು 10 ನಿಮಿಷ ಕೂತ್ಕೊಂಡು ಆ ಕ್ಷೇತ್ರಕ್ಕೆ ಹೋಗಿ ಬಂದಿದ್ದರಂಥ ಆ ಸವಿ ನೆನಪುಗಳನ್ನು ನೀವು ತಂದುಕೊಂಡ್ರೂ ಸಹಿತ ಪುನಃ ನೀವು ಆ ಕ್ಷೇತ್ರಕ್ಕೆ ಹೋಗಿ ಬಂದಷ್ಟೇ ಪುಣ್ಯ ಆಗುತ್ತೆ. ಅಂತಹ ಒಂದು ನಿಟ್ಟಿನಲ್ಲಿ ನಿಮ್ಮ ಚಿಂತನೆ ಇದ್ದರೆ ತುಲಾರಾಶಿಯವರಿಗೆ ಖಂಡಿತ ಒಳಿತಾಗುತ್ತೆ. ಇವತ್ತಿನ ಗ್ರಹಸ್ಥಿತಿಗಳಲ್ಲಿ ತುಲಾರಾಶಿ ತುಲಾಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಲಾಭ ನಷ್ಟಗಳ ಮಿಶ್ರಿತ ಫಲವಾದ್ದರಿಂದ ಸ್ವಲ್ಪ ಎಚ್ಚರಿಕೆಯೇ ಬೇಕಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ, ಅಸಮಾಧಾನವನ್ನು ದೂರ ಮಾಡ್ಕೊಳ್ತೀರಿ, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಕಾಯಕವನ್ನು ಮಾಡಲಿಕ್ಕೆ ಮುಂದಾದರೂ ಅದರ ಫಲಾಫಲಗಳು ನಿಮಗೆ ಸಂಪೂರ್ಣ ಸಿಗಬೇಕಾದ್ರೆ ನಿಮ್ಮಲ್ಲಿರ್ತಕ್ಕಂತಹ ಒಳ್ಳೆಯ ಮನಸ್ಸು, ತೆಗೆದುಕೊಳ್ಳುವಂತಹ ಒಳ್ಳೆಯ ನಿರ್ಣಯ. ಆದರೂ ಇವತ್ತು ತಾವು ಯಾವುದೇ ನಿರ್ಣಯವನ್ನು ತಂದುಕೊಂಡ್ರೂ ಮನಸ್ಸು ನಿಮಗೆ ಅರಿವಿಲ್ಲದಂಥ ರೀತಿ ನಿಮ್ಮ ಕಣ್ಣನ್ನು ನೀರು ಬರಕ್ಕೆ ಶುರುವಾಗುತ್ತೆ. ಯಾಕೆಂದರೆ ಹಿಂದಾಗಿದ್ದೋ ಅಥವಾ ಮುಂದಾಗೋದೋ ಅಥವಾ ಯಾವತ್ತೋ ಮಾಡಿರ್ತಕ್ಕಂಥದ್ದು ಯಾವುದೋ ಕ್ಷಣದಲ್ಲಿ ಏನೋ ಒಂದು ಅವಾಸ ಆಗಿದ್ದರೆ ಅದನ್ನು ಮೆಲಕ್ಕೆ ಹಾಕ್ಕೊಂಡು ಅಯ್ಯೋ ನನ್ನಿಂದ ಈ ತಪ್ಪಾಯ್ತಲ್ಲ, ಅಥವಾ ನಾನು ಈ ತಪ್ಪು ಮಾಡಿದ್ನಲ್ಲ, ಈ ತಪ್ಪಿನಿಂದ ನಂಗೆ ತೊಂದರೆ ಆಯ್ತಲ್ಲ, ಅಥವಾ ನನ್ನಿಂದ 4 ಜನಕ್ಕೆ ತೊಂದರೆ ಆಗೋಯ್ತಲ್ಲ, ನಾನು ಇರಬೇಕಾದ ರೀತಿ ಇದಲ್ವಲ್ಲ, ಹೀಗೆ 10 ಹಲವಾರು ವಿಭಿನ್ನ ಆಲೋಚನೆಗಳು ವೃಶ್ಚಿಕ ರಾಶಿಯವರಿಗೆ ಇವತ್ತು ಬಾಧಿಸುತ್ತೆ. ಇವತ್ತಿನ ಗ್ರಹಸ್ಥಿತಿಗಳು ಹೀಗಿರೋದ್ರಿಂದ ವೃಶ್ಚಿಕ ರಾಶಿಯವರು ಸಾಧ್ಯವಾದಷ್ಟು ಇವತ್ತು ಅಶ್ವತ್ಥ ಪ್ರಾರ್ಥನೆ ಮಾಡಿ ಅಥವಾ ಬೇವಿನ ವೃಕ್ಷದ ಹತ್ರ ಒಂದು ದೀಪ ಹಚ್ಚಿ, ಒಂದು ಬೆಲ್ಲದಚ್ಚಿದ ಮೇಲೆ ಒಂದು ತುಪ್ಪದ ಬತ್ತಿಯನ್ನಿಟ್ಟು ಹನುಮನ ಆರಾಧನೆ ಮಾಡೋದ್ರಿಂದಲೂ ಸಾಕಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ವೃಶ್ಚಿಕ ರಾಶಿಯವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಧನುರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಧನುರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಖಂಡಿತ. ಇನ್ನು ಧನುರಾಶಿ ಧನುಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇರೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ. ಆದರೆ ಧನುರಾಶಿಯವರು ಮಧ್ಯಾಹ್ನ 12ರವರೆಗೂ ಮಂದಗತಿಯಲ್ಲಿ ಸಾಗುವಂತಹ ಕ್ಷಣಗಳಿರುತ್ತೆ. ತಾವು ಏನು ಆಲೋಚನೆ ಮಾಡ್ತಿದ್ದರೂ 12ರ ಒಳಗಡೆ ಮಾಡುವಂತಹ ಕೆಲಸಗಳ ಆಲೋಚನೆ ಸ್ವಲ್ಪ ಮಂದಗತಿಯಲ್ಲಿರುತ್ತೆ. ಅದಾದ ನಂತರ ಸ್ವಲ್ಪ ಚುರುಕಾಗುತ್ತೆ. ಆ ಚುರುಕಾಗುವಂಥ ಕ್ಷಣ ಸ್ವಲ್ಪ ಮನಸ್ಸಿಗೆ ನೋವುಂಟಾಗ್ಬೋದು. 12ರಿಂದ ಸರಿಸುಮಾರು 1 ಗಂಟೆ ಒಳಗೆ 12ರಿಂದ 1 ಗಂಟೆ ಒಳಗೆ ನೀವು ಏನು ಆಲೋಚನೆ ಮಾಡಿದ್ರೂ ಒಂಥರ ಭಯದ ಸನ್ನಿವೇಶನೇ. ಯಾಕೆಂದರೆ ಸರಿ ತಪ್ಪುಗಳ ಆಲೋಚನೆ ಇದ್ದರೆ ಸಡನ್ನಾಗಿ ತೀರ್ಮಾನ ತೊಗೊಂಡ್ಬಿಡ್ತೀರಿ. ಆಮೇಲೆ ನೀವೇ ಆಲೋಚನೆ ಮಾಡ್ತೀರಿ, ಅಯ್ಯೋ ನಾನು ಇಂಥ ತಪ್ಪು ಮಾಡಿದ್ನಲ್ಲ ಅಂತಕ್ಕಂಥ ಮನಸ್ಸು, ಆ ನೋವು ಉಂಟಾಗುವಂಥ ಕಾಲ. ಹಾಗಾಗಿ ಇವತ್ತಿನ ದಿವಸ ನೀವು ಏನೇ ಧನುರಾಶಿಯವರು ಮಾಡಬೇಕಾದ್ರೂ
ಮನೆಯಲ್ಲಿ ಯಾರಾದರೂ ಅನುಭವಸ್ಥರ ಮಾತನ್ನು ಕೇಳಿ, ಮನೇಲಿರ್ತಕ್ಕಂಥ ಹಿರಿಯರು ಅಥವಾ ನಿಮ್ಮ ಮೇಲಧಿಕಾರಿಗಳು ಇಂಥವ್ರ ಜೊತೆ ಕೂತು ಒಂದು ಸಮಾಲೋಚನೆ ಮಾಡಿ, ಇವತ್ತು ನಾನು ಇಂತಿಂಥ ಕೆಲಸ ನಾನು ಮಾಡಬೇಕು ಅಂತಿದ್ದೀನಿ, ಇದು ಸರಿಯೋ ತಪ್ಪೋ ಒಮ್ಮೆ ಆಲೋಚನೆ ಮಾಡಿ ಒಂದು ತೀರ್ಮಾನಕ್ಕೆ ಬಂದರೆ ಖಂಡಿತ ಒಳ್ಳೆ ಫಲ. ಹಾಗೆ ಸಾಧ್ಯವಾದರೆ ತುಂಬ ಸಂಕಷ್ಟದಲ್ಲಿದ್ದಾರೋ, ಕಷ್ಟದಲ್ಲಿರ್ತಕ್ಕಂಥವ್ರಿಗೋ, ಹಸಿವಿನಿಂದ ಒದ್ದಾಡ್ತಕ್ಕಂಥವ್ರಿಗೋ, ಪಶು ಪಕ್ಷಿ ಪ್ರಾಣಿಗಳಿಗಾದರೂ ಸರಿ, ನಿಮ್ಮ ಕೈಯಿಂದ ಏನಾದ್ರೂದಿಷ್ಟು ಪದಾರ್ಥವನ್ನು ಹಾಕಿ ಒಂದು ಪ್ರಾರ್ಥನೆ ಸಲ್ಲಿಸಿದ್ರೆ, ಲಕ್ಷ್ಮೀ ನರಸಿಂಹನ ಆರಾಧನೆ ಮಾಡಿದ್ರೆ ಬರ್ತಕ್ಕಂತಹ ಎಂಥ ಬೆಟ್ಟದಂಥ ಕಷ್ಟ ಆದರೂ ಮಂಜಿನಗಡ್ಡೆ ಥರ ಖಂಡಿತ ಕರಗುತ್ತೆ. ಅದೃಷ್ಟ ನಿಮ್ಮದಾಗತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ. ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳ ಬಗ್ಗೆ ತುಂಬ ಆಲೋಚನೆ ಮಾಡ್ತೀರಿ. ಹೆಚ್ಚು ಲಾಭವನ್ನು ಗಳಿಸ್ತೀರಿ. ಮಕರ ರಾಶಿಯವರಿಗೆ ಪ್ರಸ್ತುತ ಇರತಕ್ಕಂತಹ ಕಾಲಮಾನದಲ್ಲಿ ಗುರು ಇರ್ತಕ್ಕಂಥ ಆಸ್ಥಾನ, ಶನಿ ಇರ್ತಕ್ಕಂಥ ಆಸ್ಥಾನ, ಜೊತೆಗೆ ಕುಜನ ಅನುಗ್ರಹದಿಂದ, ಮಂಗಳವಾರ ಆದ್ದರಿಂದ ಕುಜನ ಅನುಗ್ರಹವೂ ಸಾಕಷ್ಟು ಇರೋದ್ರಿಂದ ಇವತ್ತು ಹೊಸ ಹೊಸ ಕೆಲಸಗಳ ಬಗ್ಗೆ, ಹೊಸದಾದಂಥ ಆಲೋಚನೆ ಬಗ್ಗೆ, ಒಂದು ಹೊಸ ಹುರುಪು ಹುಮ್ಮಸ್ಸಿನೊಂದಿಗೆ ತಾವು ಇವತ್ತು ಸಾಕಷ್ಟು ಕೆಲಸಗಳನ್ನು ಕೈಗೆತ್ತಿಕೊಳ್ತೀರಿ. ದೇವರ ದಯದಿಂದ ಇವತ್ತು ಮಕರ ರಾಶಿಯವರಿಗೆ ತಾವು ಏನು ಚಿಂತನೆ ಮಾಡಿದ್ರೂ ಅಧಿಕವಾದಂತಹ ಲಾಭವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥದ್ದು, ಮಾನಸಿಕವಾದಂಥ ಒತ್ತಡ ಬರುವಂಥದ್ದು, ಕೆಲಸಗಳಲ್ಲಿ ಎಲ್ಲನೋ ಒಂದು ಅಚಾತುರ್ಯ ಆಗುತ್ತೇನೋ, ಅಸಮಾಧಾನ ಆಗುತ್ತೇನೋ, ನೆಮ್ಮದಿ ಇಲ್ಲದಂಥ ಪರಿಸ್ಥಿತಿ ಆಗುತ್ತೇನೋ, ಅಥವಾ ನಂಬಿರ್ತಕ್ಕಂಥ ವ್ಯಕ್ತಿಗಳು ಬಹಳ ದೂರ ಆಗ್ತಾರೇನೋ, ಹೀಗೆ ಒಂದಲ್ಲ ಒಂಥರ ವಿಭಿನ್ನವಾದಂಥ ಒಂದು ಆಲೋಚನೆಗಳು ನಿಮಗೆ ಬಂದು ಸೇರುತ್ತೆ. ಆದರೆ ಪ್ರಸ್ತುತ ಇರತಕ್ಕಂಥ ಗ್ರಹಗತಿಗಳಲ್ಲಿ ಶನಿ ಮತ್ತು ಬುಧ ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಕೇತು ಇರತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸಕರವಾದಲ್ಲದ್ರಿಂದ ಇಂಥೆಲ್ಲ ಸಮಸ್ಯೆಗಳು ಎದುರಾಗಬಹುದು. ಆದರೆ ಇದೇ ಸಮಸ್ಯೆ ಹೀಗೇನು ಯಾವ ಸಮಸ್ಯೆಗಳನ್ನು ಸಹಿತ ನೀವು ಮುಕ್ತಯಾಗಿ ಒಂದಷ್ಟು ಲಾಭವನ್ನು ಗಳಿಸಿ ಇರೋದರಲ್ಲೇ ಒಂದಷ್ಟು ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಸಾಧ್ಯವಾದಷ್ಟು ಲಕ್ಷ್ಮೀ ನರಸಿಂಹ ಆಗಲಿ, ಮಹಾವಿಷ್ಣು ಸಾನ್ನಿಧ್ಯ ಆಗಲಿ, ಅಥವಾ ಸರ್ವಂ ಶಿವಮಯಂ ಅಂತ ಏನು ಹೇಳ್ತೀವಿ ಹಾಗೆ ಶಿವನ ಆರಾಧನೆ ಆಗಲಿ, ಶಿವ ಮತ್ತು ಕೇಶವನ ಆರಾಧನೆ ಮಾಡಲಿಕ್ಕೆ ಇವತ್ತು ಕುಂಭರಾಶಿಯವರು ಮುಂದಾದರೆ ಖಂಡಿತ ಮತ್ತಷ್ಟು ಲಾಭವನ್ನು ಗಳಿಸ್ತೀರಿ. ಏನೇ ಲಾಭ ಆದರೂ ಆರ್ಥಿಕ ಪರಿಸ್ಥಿತಿ ಲಾಭದಲ್ಲ. ನಿಮ್ಮ ಆರೋಗ್ಯ, ನಿಮ್ಮ ವ್ಯವಹಾರ, ನಿಮ್ಮ ಮನಸ್ಸು ಸಾಧ್ಯವಾದಷ್ಟು ಮನಸ್ಸಲ್ಲಿರ್ತಕ್ಕಂಥ ಒಂದು ಕಳಮಳವನ್ನು ದೂರ ಮಾಡಿಕೊಂಡು ಶಾಂತಿ ಸಮಾಧಾನವನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗಫಲ ನಿಮ್ಮದಾಗತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗಫಲ ಇದೆ. ಫಲಾಫಲಗಳಲ್ಲಿ ತಾವು ಏನು ಅಂದುಕೊಂಡಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ಸರಿಸುಮಾರು 11 ಗಂಟೆ 20 ನಿಮಿಷದಿಂದ 4:15 ಮಧ್ಯದಲ್ಲಿ ಒಂದು ಅದೃಷ್ಟವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಹೊಸದಾದಂತಹ ಉದ್ಯೋಗದ ಬಗ್ಗೆ ಚಿಂತನೆ ಮಾಡ್ತೀರಿ. ಹೆಣ್ಣು ಮಕ್ಕಳು ದೂರಭಾರ ಹೊರಡೋದ್ರ ಬಗ್ಗೆ ಆಲೋಚನೆ ಮಾಡ್ತೀರಿ. ಒಂದು ಪುಣ್ಯಕ್ಷೇತ್ರ, ತೀರ್ಥಕ್ಷೇತ್ರ, ದೇವಸ್ಥಾನ, ದೇವಾಲಯ ಅಥವಾ ಅಲ್ಲಿ ಸಿಗುವಂಥ ಮಹಾಪ್ರಸಾದವನ್ನು ಸ್ವೀಕರಿಸುವಂಥ ಅದೃಷ್ಟವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಸಾಧ್ಯವಾದಷ್ಟು ಒಂದಿಷ್ಟು ಅಕ್ಕಿ, ಬೆಲ್ಲ, ಉದ್ದು ಇಂತಹದ್ದನ್ನು ಯಾವುದಾದ್ರು ಒಂದು ವಿಷ್ಣು ಆಲಯಕ್ಕೆ ಕೊಟ್ಟೊಂದು ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ಅದೃಷ್ಟದ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಭಗವಂತ ಕೊಟ್ಟಾಗ ಎಲ್ಲವೂ ಕಾರ್ಯಸಿದ್ಧಿಯೇ. ಆದರೆ ಭಗವಂತ ಕೊಟ್ಟದ್ದನ್ನು ಹೇಗೆ ನಾವು ಸ್ವಾಗತಿಸಿ ಅದು 4 ಜನಕ್ಕೆ ಬೆಳಕಾಗಿ ನಿಲ್ಲುವಂಥ ಕೆಲಸ ನಾವು ಏನು ಮಾಡಬೇಕು ಎಂಬತಕ್ಕಂಥದ್ದನ್ನು ನಾವು ಅರ್ಥಕೋಬೇಕು. ಅದರಿಂದ ಒಳಿತನ್ನು ಸಿದ್ಧಿಪಡಿಸ್ಕೊಂಡಂಗಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸಿಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೇನೆ. ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ. ನಮಸ್ತೆ ಗುರುಜಿ. ಅಮ್ಮ ನಮಸ್ತೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೇನೆ ಗುರುಜಿ. ಅಮ್ಮ ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾ ಮಂಗಳೂರಿಂದ. ಮಂಗಳೂರಿಂದ. ಅಮ್ಮ ತಮ್ಮ ಹೆಸರು? ವಿನಯ ಅಂತ ಹೇಳಿ. ಗುರುಜಿಯವರು ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ ಗುರುಜಿ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ನನ್ನ ಬಗ್ಗೆನೇ ಕೇಳ್ಬೇಕಿತ್ತು ಗುರುಜಿ. ಚಿಕ್ಕ ಪುಟ್ಟ ಸಮಸ್ಯೆ ಇದೆ. ಮದ್ವೆಗೆ 6 ವರ್ಷ ಆಯ್ತು ಗುರುಜಿ. ತಂದೆ ತೀರ್ಕೊಂಡ ಟೈಮಲ್ಲಿ ಮದ್ವೆ ಆಯ್ತು ನನ್ಗೆ. ಮನೇಲಂದ್ರೆ ನೋಡ್ಕೊಳ್ದೆ ಮದ್ವೆ ಮಾಡಿ ಕೊಟ್ಟು ಗುರುಜಿ. ಅಂದ್ರೆ ಆ ಟೈಮ್ ಆಗಿತ್ತು. ನೋಡುವಾಗ ನನ್ ಟೆಂಪರರಿ ವರ್ಕ್ ಮಾಡ್ತಿದ್ದೆ ಗುರುಜಿ. ನಾನೊಂದು 10,000ಕ್ಕೆ ದುಡಿತಾ ಇದ್ದೆ. ಆದ್ರೆ ಮದ್ವೆ ಆದ ನಂತರ ಗೊತ್ತಾಯ್ತು ಗಂಡನ್ಗೆ ಕೆಲ್ಸನೂ ಇಲ್ಲ ಗುರುಜಿ ಅಂತ. ಏನೋ ಕೂಲಿ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ ಗುರುಜಿ. ಆದ್ರೆ ನಮ್ಗೆ ಅಂತ ಒಂದು ಈ ಕಷ್ಟ ಏನಿದೆ ಗುರುಜಿ, ಅದು ಹೋಗ್ಬೇಕು ಗುರುಜಿ. ಹೋಗುತ್ತೆ ತಾಯಿ. ನಾನೊಂದು ಮಾತು ಹೇಳ್ತೀನಿ ಕೇಳು. ನೋಡು, ಹೊಟ್ಟೆಪಾಡಿಗಾಗಿ ಕೂಲಿ ಮಾಡಿ ತಿಂದರೂ ತಪ್ಪಲ್ಲ. ಆದರೆ ಮಾಡೋ ಕೂಲಿ ತಂದು 10 ರೂಪಾಯಿ ನಾವು 100 ರೂಪಾಯಿ ಎಕ್ಸ್ಪೆಕ್ಟ್ ಮಾಡಿದಾಗ 10 ರೂಪಾಯಿ ಮನೆಗೆ ತಂದರು ಆ 10 ರೂಪಾಯಿನ ಪ್ರೀತಿ ವಿಶ್ವಾಸದಲ್ಲಿ ತಂದು ಕೊಡ್ತಾರಲ್ಲ, ನಂದು ಅಥವಾ ತಂದು ಅಂತಕ್ಕಂಥದ್ದು, ಅಥವಾ ನನ್ನನ್ನು ನಂಬಿ ಬಂದಿದ್ದಾಳೆ ಅಂತ ಹೇಳಿ ಆ ಪ್ರೀತಿ ತೋರಿಸುವಂಥದ್ದಿದೆಯಲ್ಲಮ್ಮ, ಅದು ಕೋಟಿಗೆ ಸಮಾನ.
ನಾವು ಕೋಟಿ ಸಂಪಾದನೆ ಮಾಡಿ ಬಂದು ಇವತ್ತು ದಿವಸ ನಾವು ಅಂದ್ಕೊಳ್ತೀವಿ, ಎಷ್ಟೋ ಜನ ಹೆಣ್ಮಕ್ಳ ಮನಸ್ಸಲ್ಲಿ ಇದಿದೆ, ನನ್ನ ಗಂಡ ಸರಿಯಾಗಿ ದುಡಿತಿಲ್ಲ, ನನ್ನ ಗಂಡ ಹಾಗಿಲ್ಲ ಹೀಗಿಲ್ಲ, ಬೇರೆಯವ್ರ ಥರ ನನ್ನ ಗಂಡ ನನಗೆ ಸರಿಯಾದ ರೀತಿ ಹಣಕಾಸು ಸಂಪಾದನೆ ಮಾಡ್ತಿಲ್ಲ ಅಂತ ಚಿಂತನೆ ಇರ್ಬೋದು. ನೀನು ಕೋಟಿ ಸಂಪಾದನೆ ಮಾಡ್ತಕ್ಕಂಥ ಗಂಡ ಹೆಂಡ್ತಿನೇ ತಿರುಗಿ ನೋಡ್ದಿರ, ವಾರ ಆದರೂ ಮನೆಗೆ ಬರ್ದಿರ, ನನಗೂ ನಿನಗೂ ಸಂಬಂಧ ಇಲ್ಲ, ಸಂಬಂಧ ಇದ್ದರೂ 4 ಜನಕ್ಕೆ ಗೊತ್ತಾಗೋ ಸಂಬಂಧ ಮಾತ್ರ ಗಂಡ ಹೆಂಡ್ತಿರ ಮಧ್ಯೆ ಇರುತ್ತೆ. ಆದರೆ ಗಂಡ ಹೆಂಡ್ತಿರ ಮಧ್ಯೆ ಇರಬೇಕಾದ ಸಂಬಂಧಗಳೇ ಇಲ್ದಿರ ಹೋಗಿರೋಂಥವು ಎಷ್ಟೊಂದು ಸಂಬಂಧಗಳಿದೆಮ್ಮ. ಹೌದು ಗುರುಜಿ. ಆದರೆ ಹೃದಯಕ್ಕೆ ಹತ್ತಿರವಾಗಿ ನಿಂತು ಪ್ರೀತಿ ಮಾಡುವಂಥ ಗಂಡ ಇದ್ದಾಗ ಅವ್ನು 2 ರೂಪಾಯಿ ಸಂಪಾದನೆ ಮಾಡ್ಕೊಂಬರ್ಲಿ, ಗಂಜಿ ಕುಡಿದ್ರು ಸಹಿತ ನಿನ್ನ ಮನೇಲಿ ನಾವು ಪ್ರೀತಿ ವಿಶ್ವಾಸ ಇದೆಯಲ್ಲಮ್ಮ, ಅದನ್ನೇ ನಾವು ಬಲಪಡಿಸ್ಕೋಬೇಕು. ಇವತ್ತು ಅವರು ಬಡತನದಲ್ಲಿದ್ದಾರೆ, ನೋಡ್ಕೊಳ್ತಾರೆ ಗುರುಜಿ. ನಾನು ಇಲ್ಲ ಅಂತ ಹೇಳಲ್ಲ, ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ನಾನು ಮಗು ತರ ನೋಡ್ಕೊಂಡಿದ್ದಾರೆ ಗುರುಜಿ. ನನ್ನ ನಿಂತ್ಲೂ ಮಗು ತರಾನೇ, ನನಗೆ 4 ವರ್ಷದ ಮಗು ಇದ್ದಾಳೆ, ಅವಳನ್ನು ನಾನು ಒಂದೇ ರೀತಿ ನೋಡ್ಕೊಳ್ತಾರೆ. ನಂಗೆ ಪ್ರೀತಿಯಲ್ಲಿ ಕಡಿಮೆ ಇಲ್ಲ ಗುರುಜಿ. ಆದ್ರೆ ಏನೋ ಒಂದ್ ಕಡೆ ಬಡವರು ಅಂತ ಎಲ್ರು ಒಂಥರ ತಾತ್ಸಾರನೇ ಅಲ್ವಾ ಗುರುಜಿ. ನನ್ ಜೊತೆ ಅವರನ್ನು ತಾತ್ಸಾರ ಮಾಡ್ತಾರೆ. ನಮ್ಗೆ ನಮ್ಮ ಮಗಳಿಗೆ ಒಂದು ಒಳ್ಳೆ ಫ್ಯೂಚರ್ ಕೊಡ್ಬೇಕು ಗುರುಜಿ. ನಾವು ದಾರಿ ಬೇಕು ಗುರುಜಿ. ನಿನ್ನೆಲ್ಲ ಒಳ ಮನಸ್ಸಿನ ಮರ್ಮ ನನಗೆ ಅರ್ಥ ಆಗುತ್ತೆ. ಹೊರ ಪ್ರಪಂಚಕ್ಕೆ ನಿಮ್ಮ ಬಡತನ ರೇಖೆಯನ್ನು ತೋರಿಸ್ಲಿಕ್ಕೆ ಆಗದಂತ ಪರಿಸ್ಥಿತಿ ನಿಂದು. ಹೌದು ಗುರುಜಿ. ಆದ್ರೆ ಭಗವಂತ ನಮ್ಮದು ಅಂತ ಒಂದು ಹಣೆಯಲ್ಲಿ ಬರ್ದಿರ್ತಾನಲ್ಲಮ್ಮ. ನೋಡು, ನಾನೇ ಒಂದು ಮಾತು ಹೇಳ್ತೇನೆ, ಹೊರ ಪ್ರಪಂಚಕ್ಕೆ ನೀನು ಬಡವಳಾಗಿರ್ಬೋದು, ಆದರೆ ನಿನ್ನ ವಾಸ್ತುಗುರಕ್ಕೆ ನೀನು ತುಂಬ ಶ್ರೀಮಂತಿಕೆ. ನೀನು ನನ್ನ ಹತ್ರ ಕಣ್ಣೀರು ಹಾಕಿ ಅಳುವಂಥ ಹೆಣ್ಣುಮಕ್ಕಳು ಕೋಟಿಗಟ್ಟಲೆ ಸಂಪಾದನೆ ಮಾಡಿ ಕೋಟಿಗಟ್ಟಲೆ ಆಸ್ತಿ ಇದೆ, ನನ್ನ ಗಂಡ ನನ್ನ ಕೈಯಲ್ಲೂ ಈ ಥರ ಮುಟ್ಟೋನಲ್ಲ, ಅಥವಾ ನನ್ನ ಗಂಡ ಒಂದು ದಿವಸಕ್ಕೂ ನನ್ನ ಪಕ್ಕದಲ್ಲಿ ಕೂತು ನಿನ್ನ ಕಷ್ಟ ಸುಖ ಏನು ಅಂತ ಕೇಳೋದಿಲ್ಲ, ಬೇಕಾದಷ್ಟು ದುಡ್ಡಿದೆಯಲ್ಲ, ನೀನು ಏನು ಬೇಕೋ ಖರ್ಚು ಮಾಡ್ಕೋ, ಏನು ಬೇಕಾದ್ರೂ ಹೇಗೆ ಬೇಕಾದ್ರೂ ಬದುಕು ಅಂತ ಹೇಳ್ತಾನೆ. ಹೇಗೆ ಬೇಕಾದ್ರೂ ಬದುಕೋದಕ್ಕೆ ಅಮ್ಮನ ಮನೆಯಿಂದ ಗಂಡನ ಮನೆಗೆ ಯಾಕೆ ಬರ್ಬೇಕು ಹೆಣ್ಮಕ್ಳು ಅಲ್ವಮ್ಮ? ಅದಕ್ಕೋಸ್ಕರ ಇವತ್ತು ನಿನ್ನಲ್ಲಿ ಬಡತನ ಇರ್ಬೋದು, ನಾಳೆ ನೀವು ಶ್ರೀಮಂತರೇ, ಜೊತೆಗೆ ಎಲ್ಲರಿಗಿನ್ನ ನೀವು ಚೆನ್ನಾಗಿರ್ತೀರಿ, ನೀವು ಉನ್ನತವಾಗಿರ್ತೀರಿ, ಜೊತೆಗೆ ನೀವು ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಂಡು ಬದುಕೋ ರೀತಿ ಇದೆಯಲ್ಲಮ್ಮ, ಆ ಬದುಕು ಅದು ಶ್ರೀಮಂತಿಕೆಗೆ ಸಮಾನ. ಹೊರ ಪ್ರಪಂಚಕ್ಕೆ ನಿನ್ನ ಮೈಮೇಲೆ ಬಂಗಾರ ಇಲ್ದಿರ ಇರ್ಬೋದು, ಆದರೆ ನೀನು ಒಳಗಡೆ ಇರ್ತಕ್ಕಂಥ ಹೃದಯದಲ್ಲಿರುವಂಥ ಬಂಗಾರ ಇದೆಯಲ್ಲಮ್ಮ, ಅದನ್ನು ಯಾವುದಕ್ಕೂ ತೂಕ ಹಾಕಕ್ಕಾಗಲ್ಲ. ಅದರಿಂದ ನೀನು ಹ್ಯಾಪಿಯಾಗಿರು. ತಾಯಿ ಮನೇಲಿ ಕಷ್ಟ ಉಂಟಂತ ಇದ್ದ ಬಂಗಾರ ಇದ್ದಾಗ ಹೇಗೋ ಕಷ್ಟ ಮಾಡಿ ಎಲ್ಲ ತಾಯಿ ಮನೆಗೆ ಒಂದು ಮನೆ ಆಗ್ಬೇಕಂತ ಹೇಳಿ ಖಂಡಿತ ಒಳ್ಳೇದಾಗತ್ತೆ. 4 ಮಂದಿಯಲ್ಲಿ 3 ಮಂದಿ ಒಳ್ಳೆ ಮನೆಗೆ ಸೇರಿದ್ದಾರೆ ಗುರುಜಿ, ನಾನು ಒಬ್ಳು ಬಡತನ. ಚಿಂತೆ ಮಾಡಬೇಡ, ಆ 3 ಜನದಕ್ಕಿನ್ನ ನಿನ್ನ ಸಂಸಾರ ಚೆನ್ನಾಗಿರುತ್ತೆ. ಆ 3 ಜನಕ್ಕೆ ನಾನು ನಿನ್ನ ಸಂಸಾರ ಬಹಳ ಅದ್ದೂರಿಯತವಾಗಿರುತ್ತೆ. ಹೊರ ಪ್ರಪಂಚಕ್ಕೆ ಕಾಣದಿರ ಇರ್ಬೋದು, ಒಳಗಡೆ ಹೃದಯದಲ್ಲಿ ನಿನಗೆ ಶ್ರೀಮಂತಿಕೆ ಇದೆ, ಆದರೆ ನೀನು ಒಳ ಮನಸ್ಸು ಏನಪ್ಪ ಆ 3 ಜನಕ್ಕೂ ಮೀರಿ ನಾನು ಇರಬೇಕಲ್ವಾ ಅನ್ನೋ ಆಸೆ. ಇದು ನಿನ್ನೊಬ್ಬಳೆ ಅಂತಲ್ಲ, ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೂ ಅದು ಆಸೆ ಇರುತ್ತೆ, ತಪ್ಪಲ್ಲ. ಅದು ನಿಮ್ಮಲ್ಲಿ ಇರಬೇಕು, ಆ ಆಸೆ ಇರಬೇಕು, ಆ ಹೃದಯ ಶ್ರೀಮಂತಿಕೆ ಬರಬೇಕು. ಅದು ಇವತ್ತಲ್ಲ ನಾಳೆ ನಿನಗೊಂದು ಕಾರ್ಯಗತ ಆಗುತ್ತೆ. ನಿನ್ನ ಒಳ ಮನಸ್ಸಲ್ಲಿ ಏನು ನೀನು ನೋವು ಪಡ್ತಿದ್ಯೋ ಅದಕ್ಕೆ ಸೂಕ್ತವಾದಂತಹ ಸರಿಯಾದಂಥ ಒಂದು ಸನ್ಮಾರ್ಗ ಸಿಕ್ಕೇ ಸಿಗುತ್ತೆ. ನೀನು ಧೈರ್ಯವಾಗಿರು, ಹ್ಯಾಪಿಯಾಗಿರು, ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಇಷ್ಟು ಹೊತ್ತಿನವರೆಗೂ ಕೂಡ ಗುರುಜಿಯವರು ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಸಾಕಷ್ಟು ಕರೆಗಳಿಗೂ ಕೂಡ ಉತ್ತರವನ್ನು ಕೊಡ್ತಾನೆ ಬಂದಿದ್ದಾರೆ. ಇನ್ನು ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಕರೆಯನ್ನು ಮಾಡೋದ್ರ ಜೊತೆ ಸಾಕಷ್ಟು ಜನ ಪತ್ರವನ್ನು ಕೂಡ ಬರೀತಾ ಇರ್ತಾರೆ. ಇನ್ನು ಈಗ ಪತ್ರಗಳನ್ನು ಕೂಡ ಸ್ವೀಕರಿಸ್ತಕ್ಕಂಥ ಸಮಯ ಈಗ ಪ್ರಾರಂಭ ಮಾಡೋಣ. ಚಕ್ಷುರ್ಮತಿ. ಗುರುಗಳೇ, ಬಹಳ ವಿಶೇಷವಾಗಿ ಒಂದು ಪತ್ರ ಬಂದಿದೆ ಗುರುಗಳೇ. ಪತ್ರದಲ್ಲಿ ಅದರ ಜೊತೆಗೆ ವಿಶೇಷವಾಗಿ ನೀವು ಹುಣಸೆ ಹಣ್ಣನ್ನು ಕೂಡ ಕಳಿಸಿದ್ದಾರೆ ಗುರುಗಳೇ. ಈ ಒಂದು ಹುಣಸೆ ಹಣ್ಣನ್ನು ಕಳಿಸಿರ್ತಕ್ಕಂಥವ್ರು ಗಿರಿಜಾ ಅಂತ ಹೇಳಿ ಗುರುಗಳೇ, ಕಮಲಾಪುರದಿಂದ, ಧಾರವಾಡ ಕಮಲಾಪುರದಿಂದ ಈ ಒಂದು ಹುಣಸೆ ಹಣ್ಣನ್ನು ಕಳಿಸಿದ್ದಾರೆ ಗುರುಗಳೇ. ಇವರ ಮನಸ್ಸಿನಲ್ಲಿರ್ತಕ್ಕಂಥದ್ದು ಒಂದೇ ಆಸೆ ಏನಪ್ಪ ಅಂತಂದರೆ, ಮೊದಲು ಲಕ್ಷ್ಮೀ ಬೋರಹ ರಕ್ಷಾಮಂಡಲಕ್ಕಾಗಿ ಇವರು ಆನ್ಲೈನ್ ಮುಖಾಂತರ ಪೇಮೆಂಟನ್ನು ಕೂಡ ಮಾಡಿದ್ದಾರೆ. ಆದರೆ ಅದು ಇನ್ನೂ ಬಂದಿಲ್ಲ ಗುರುಗಳೇ. ಅದೊಂದು ತಮ್ಮ ಅನುಗ್ರಹದಿಂದ ಆದಷ್ಟು ಬೇಗ ಕಳಿಸ್ಕೊಡ್ಬೇಕು ಗುರುಗಳೇ. ಈ ಒಂದು ಪತ್ರವನ್ನು ತೆಗೆದುಕೊಂಡಿದ್ದಾದ ನಂತರ ಅದಾದಮೇಲೆ ಒಮ್ಮೆ ನಾನು ಸಾಲಿಗ್ರಾಮ ಕ್ಷೇತ್ರಕ್ಕೆ ಬರಬೇಕು, ಅದಕ್ಕೆ ನಿಮ್ಮ ಆಶೀರ್ವಾದ ಬೇಕು, ಯಾಕೋ ಅದಕ್ಕೆ ಸಮಯನೇ ಕೂಡ ಬರ್ತಾ ಇಲ್ಲ, ಆದಷ್ಟು ಬೇಗ ನನ್ನನ್ನು ಕರೆಸ್ಕೊಳ್ಳೋ ರೀತಿ ನೀವು ಒಂದು ಆಶೀರ್ವಾದವನ್ನು ಮಾಡಬೇಕು ಗುರುಗಳೇ ಅಂತ ಹೇಳಿ ಪತ್ರವನ್ನು ಬರೆದಿದ್ದಾರೆ ಗಿರಿಜಾರವರು. ತುಂಬ ಸಂತೋಷ. ಗಿರಿಜಾರವರು ಆಶ್ರಮಕ್ಕೆ ನಿಮ್ಮ ಸೇವೆ ಒಂದಷ್ಟು ಹುಣಸೆಹಣ್ಣನ್ನು ಕಳಿಸ್ಕೊಟ್ಟಿದ್ದೀರಿ. ಪ್ರತಿನಿತ್ಯ ನಡೀತಕ್ಕಂತಹ ಅನ್ನದಾಸೋಹಕ್ಕೆ ನಿಮ್ಮ ಶಕ್ತಿ ಅನುಸಾರ ಒಂದಷ್ಟು ಹುಣಸೆಹಣ್ಣನ್ನು ಕಳಿಸಿ ಈಗಾಗಲೇ ಮಹಾಮೃತ್ತಿಗೆ ಪ್ರಸಾದ ಬೇಕು ಅಂತ ತಮ್ಮ ಅಪೇಕ್ಷೆಯನ್ನು ಇಟ್ಟಿದ್ದಿರಿ. ಹಾಗೆ ಆನ್ಲೈನಲ್ಲಿ ಬಹುಶಃ ಇನ್ನೂ ಬಂದಿಲ್ಲ ಅಂತ ಹೇಳ್ತಾ ಇದ್ದೀರಿ. ಅದನ್ನು ಇವತ್ತೇ ನಿಮ್ಮ ಹೆಸರಲ್ಲಿ ಯಾವತ್ತು ನೀವು ನೋಂದಾಯಿಸ್ಕೊಂಡಿದ್ದೀರಿ, ಇದರಲ್ಲಿ ನಿಮ್ಮ ನಂಬರ್ ಇದ್ದರೆ ನಾವು ಫೋನ್ ಮಾಡಿ ಆದಷ್ಟು ಬೇಗ ಮೃತ್ತಿಗೆ ಪ್ರಸಾದ ನಿಮ್ಮಲ್ಲಿ ಬರುವಂಥ ರೀತಿ ನಾನು ಮಾಡ್ತೀನಿ. ಒಂದು. ಎರಡನೇದು, ಲಕ್ಷ್ಮೀ ಬೋರಹ ಸ್ವಾಮಿಯ ದರ್ಶನಕ್ಕೆ ಬೇಗ ಬಂದು ಸ್ವಾಮಿನ ದರ್ಶನ ಮಾಡುವಂಥದ್ದಾಗಲಿ, ನಿಮ್ಮ ಮನೋಕಾಮನೆಗಳು ಬೇಗ ಸಿದ್ಧಿಯಾಗಲಿ ಅಂತಲೂ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೀನಿ. ಹಾಗೆ ಇನ್ನು ಆಗಸ್ಟ್ 1ರಿಂದ 11ರವರೆಗೂ
ಆಗಸ್ಟ್ 1ರಿಂದ 11ರವರೆಗೂ ನಡೆಯುವಂತಹ ಜಾತ್ರಾ ಮಹೋತ್ಸವ ನೋಡ್ತಾ ಇದ್ದ ಹಾಗೆ ವರ್ಷ ಪೂರೈಸಿಕೊಳ್ತಾ ಇದ್ದಾನೆ ಭಗವಂತ ಲಕ್ಷ್ಮೀ ಬೋರಹಸ್ವಾಮಿ ಸಾಲಿಗ್ರಾಮ ಕ್ಷೇತ್ರ. ಸಾಲಿಗ್ರಾಮ ಕ್ಷೇತ್ರ, ಸಾಲಿಗ್ರಾಮ ಲಕ್ಷ್ಮೀ ಸಮೇತ ಭೂ ವರಹಸ್ವಾಮಿಯ ಪ್ರತಿಷ್ಠಾಪನಾ ಮಹೋತ್ಸವ 1 ವರ್ಷ ಪೂರೈಸಿಕೊಳ್ತಾ ಇದೆ. ಆ 1 ವರ್ಷ ಕಳೆದ ದಿನಗಳು ನಮಗೆ ನೆನೆಸ್ಲಿಕ್ಕೂ ಆಗ್ತಿಲ್ಲ, 1 ವರ್ಷ ಇಷ್ಟು ಬೇಗ ಆಗೋಯ್ತಾ ಅಂತ. ಆಗಸ್ಟ್ 1 ಪ್ರಾರಂಭ ಆದರೆ ಜಾತ್ರಾ ಪ್ರಾರಂಭ ಅಂತ, ಅಥವಾ ಒಂದು ರಥೋತ್ಸವದ ಪ್ರಾರಂಭದ ಕ್ಷಣ ಅಂತಲೋ, ದಿನಕ್ಕೊಂದು ವಿಶೇಷವಾದಂಥ ಹೋಮ ಹವನಾದಿಗಳನ್ನು, ಹಾಗೆ ದಿನಕ್ಕೊಂದು ವಿಶೇಷವಾದಂತಹ ಪೂಜೆ ಕೈಂಕರ್ಯಗಳನ್ನು, ಹಾಗೆ ಸಮಾಜಮುಖಿಯಾದಂಥ ಕಾಯಕವನ್ನು ಅದರ ಮಧ್ಯದಲ್ಲಿ ಮಾಡಬೇಕು ಅನ್ನೋ ಒಂದು ಆಸೆ ನಮ್ಮದಿದೆ. ಆಗಸ್ಟ್ 1 ಪ್ರಾರಂಭ ಆದರೆ 11ನೇ ತಾರೀಕು ಅದರಲ್ಲಿ 9 ಪ್ರಧಾನವಾಗಿರ್ತಕ್ಕಂಥ ನಾಗರ ಪಂಚಮಿ ಎಂದೇ ರಥೋತ್ಸವ. ನಾಗರ ಪಂಚಮಿ ಎಂದು ಪ್ರಥಮ ಬಾರಿಗೆ ಮಹರ್ಷಿ ಮಂದಿರದಲ್ಲಿ ಸಾಲಿಗ್ರಾಮ ಕ್ಷೇತ್ರದಲ್ಲಿ ಭವ್ಯವಾದಂತಹ ರಥದ ಮೇಲೋ ಅಥವಾ ಆನೆಯ ಮೇಲೆ ಕೂಡಿಸಿ ಮಹಾಲಕ್ಷ್ಮಿಯನ್ನು ಮೆರವಣಿಗೆ ಮಾಡುವಂಥದ್ದು ಇನ್ನೂ ನಿರ್ಣಯ ಇಲ್ಲ. ಆದರೂ ಒಂದು ಆಸೆಗಳು ಹೀಗೆ ಕಟ್ಕೊಂಡಿದ್ದೆ ನಾನು. ಇದಕ್ಕೆ ತಮ್ಮೆಲ್ಲರ ತನುಮನ ಧನವನ್ನು, ಜೊತೆಗೆ ತಮ್ಮೆಲ್ಲರ ಸಹಕಾರವನ್ನು, ತಾವೆಲ್ಲರೂ ಬಂದು ಹೇಗೆ ಸಾಲಿಗ್ರಾಮದ 11 ದಿನದ ಜಾತ್ರಾ ಮಹೋತ್ಸವ ಅದ್ಧೂರಿತವಾಗಿ ಇಡೀ ಕರ್ನಾಟಕ ರಾಜ್ಯ ತಿರುಗಿ ನೋಡುವಂಥ ರೀತಿ ನಡೀತೋ, ಅದೇ ಪ್ರಕಾರವಾಗಿ ಮತ್ತೊಮ್ಮೆ ಆ ಸಾಲಿಗ್ರಾಮ ದರ್ಶನ ಮಾಡಿ ತಾವು ಸಹಿತ ಪುನೀತರಾಗಲಿ, ಧನ್ಯರಾಗಲಿ ಎಂಬತಕ್ಕಂತಹ ಚಿಂತನೆ ಈ ನಿಮ್ಮ ಆನಂದ್ ಗುರೂಜಿಯವರು. ಹಾಗಾಗಿ ಈಗ ತಾವು ಹುಣಸೆಯನ್ನು ಕಳಿಸ್ಕೊಟ್ಟಿದ್ದೀರಿ ತಾಯಿ ಗಿರಿಜಾ ಅವರೇ. ಆದಷ್ಟು ಬೇಗ ನಾನು ಸಾಲಿಗ್ರಾಮ ಆ ಒಂದು ಮೃತ್ತಿಗೆ ಪ್ರಸಾದ ನಿಮ್ಮ ಮನೆಗೆ ಬರಲಿಕ್ಕೆ ಇವತ್ತೇ ನಾನು ಅದರ ಪ್ರಯತ್ನ ಮಾಡಿ ಇವತ್ತೇ ನಾನು ಅದನ್ನು ಕಳಿಸ್ಕೊಳ್ಳೋಕ್ಕೆ ನಾನು ವ್ಯವಸ್ಥೆ ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಗಿರಿಜಾರವರು ಕಾರ್ಯಕ್ರಮಕ್ಕೆ ಪತ್ರವನ್ನು ಬರೆದಿದ್ದಕ್ಕಾಗಿ ಮತ್ತು ಹುಣಸೆ ಹಣ್ಣನ್ನು ಕಳಿಸಿಕೊಟ್ಟಿದ್ದಕ್ಕಾಗಿ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ಗುರುಗಳೇ. ಇವತ್ತಿನ ಸಹ ಕಾರ್ಯಕ್ರಮದಲ್ಲಿ ಮತ್ತೊಂದು ಪತ್ರ ಬಂದಿದೆ, ಅದಕ್ಕೆ ಚಕ್ಷುರ್ಮತಿಯನ್ನು ಕೂಡ ಕಳಿಸ್ಕೊಟ್ಟಿದ್ದಾರೆ. ಇವರು ಊರು ಮತ್ತು ಹೆಸರನ್ನು ಹೇಳೋದು ಬೇಡ ಅಂತ ಹೇಳಿದ್ದಾರೆ ಗುರುಗಳೇ, ಆದರೆ ಮುತ್ತತ್ತಿ ರಾಯ ಅಂತ ಹೇಳಿದ್ರೆ ನಮ್ಮದೇ ಪತ್ರ ಅಂತ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ. ಮುತ್ತತ್ತಿ ರಾಯ, ಆ ಮುತ್ತತ್ತಿ ರಾಯನಲ್ಲಿ ತುಂಬ ಪವಾಡ ಇದೆ. ಮುತ್ತತ್ತಿ ರಾಯ ಅಂದರೆ ಯಾರು? ಹನುಮನೆ. ಹೌದು. ಅಂತ ಹನುಮನ ಕೃಪೆ ನಿಮ್ಮ ಮೇಲಿರಲಿ. ಹೇಳಿ ಇವ್ರ ಸಮಸ್ಯೆ ಏನು? ಕೋಟಿ ನಮಸ್ಕಾರಗಳು ಗುರುಜಿ, ನಿಮಗೂ ಹಾಗೂ ಶ್ರೀನಿವಾಸ ಶರ್ಮಾ ಗುರುಜಿ ಅವ್ರಿಗೂ. ನಾನು ತುಂಬ ಸತಿ ಪ್ರಯತ್ನವನ್ನು ಪಟ್ಟಿದ್ದೇನೆ ಕರೆಯನ್ನು ಮಾಡಲಿಕ್ಕಾಗಿ, ಆದರೆ ಕರೆಯನ್ನು ಮಾಡಲಿಕ್ಕಾಗಲಿಲ್ಲ. ಆವಾಗಲೇ ತಿಳಿಸಿದ ಹಾಗೆ ಊರು ಹೆಸರು ಬೇಡ ಗುರುಗಳೇ, ಮುತ್ತತ್ತಿರಾಯ ಅಂತ ಹೇಳಿದ್ರೆ ಸಾಕು ಗುರುಗಳೇ. ನಾನು ತುಂಬ ದಿವಸದಿಂದ ಯಾವುದಾದ್ರೂ ಒಂದು ಕೆಲಸ ಮಾಡಬೇಕು, ಇಲ್ಲ ಅಂತಂದರೆ ಯಾವುದಾದ್ರೂ ಒಂದು ಬಿಸ್ನೆಸ್ಸನ್ನು ಮಾಡಬೇಕು ಅಂತ ಹೇಳಿ, ವ್ಯಾಪಾರ ಮಾಡಬೇಕು ಅಂತ ಹೇಳಿ, ನಾನು ವ್ಯವಹಾರ ಮಾಡಬೇಕು ಅಂತ ಹೇಳಿ ಕೈ ಹಾಕ್ತಾ ಇದ್ದೇನೆ. ಅದೆಲ್ಲವೂ ಕೂಡ ಅರ್ಧದಲ್ಲೇ ಮುಗಿದು ಹೋಗ್ತಾ ಇದೆ. ಅದನ್ನು ಮುಂದೂಡಿಸ್ಲಿಕ್ಕೆ ಆಗ್ತಾನೇ ಇಲ್ಲ. ಮತ್ತು ಗುರುಜಿ ಅವರೇ, ನನಗೊಬ್ಬ ಪುತ್ರನೂ ಕೂಡ ಇದ್ದಾನೆ, ಆದರೆ ಅವನೂ ಕೂಡ 2 ಗಂಡು ಮಕ್ಕಳಿದ್ದಾರೆ ಗುರುಗಳೇ. ಅವರು ಇಬ್ಬರೂ ಕೂಡ ಹೇಳಿದ ಮಾತು ಕೇಳೋದೇ ಇಲ್ಲ. ಅವರೂ ಕೂಡ ನಾನೇ ದುಡಿದು ಸಾಕ್ತಾ ಇದ್ದೇನೆ. ಹಾಗಾಗಿ ನನ್ನ ವ್ಯವಹಾರ ಯಾವುದಾದ್ರೂ ಒಂದು ವಿಚಾರವಾಗಿ ಕೈಗೂಡಬೇಕು ಗುರುಗಳೇ. ನಾನೇನಾದರೂ ಒಂದು ಬಿಸ್ನೆಸ್ಸನ್ನು ಮಾಡಬೇಕು ಅಂತಿದ್ದೇನೆ, ಅದಕ್ಕೆ ನಿಮ್ಮ ಅನುಗ್ರಹ ಬೇಕು. ಹೀಗೆ ಹಿಂದೆ ನಮ್ಮವ್ರು ಯಾರೋ ಒಬ್ಬರು ಒಂದು ಪತ್ರವನ್ನು ಬರೆದಿದ್ರು, ಶ್ರೀನಿವಾಸ ಶರ್ಮಾ ಗುರೂಜಿಯವರು ಆ ಪತ್ರಕ್ಕೆ ಉತ್ತರವನ್ನು ಕೊಟ್ಟಿದ್ದರು. ಅದು ನಿಜ ಆಗಿತ್ತು. ಶ್ರೀನಿವಾಸ ಗುರೂಜಿರವರು ತಂದೆಗೆ ತಕ್ಕ ಮಗ ಅಂತ ಹೇಳಿ ಪ್ರತಿ ಸರಿ ನಿರೂಪಿಸ್ತಾನೆ ಇದ್ದಾರೆ. ಹಾಗಾಗಿ ಅವರ ಆಶೀರ್ವಾದ, ನಿಮ್ಮ ಆಶೀರ್ವಾದ, ನಿಮ್ಮಿಬ್ಬರ ಆಶೀರ್ವಾದ ನನಗೆ ಸದಾಕಾಲ ಬೇಕು ಗುರುಗಳೇ. ಯಾವುದಾದ್ರೂ ಒಂದು ವ್ಯವಹಾರ ನಾನು ಕೈಗೂಡಬೇಕು, ಅದಕ್ಕೆ ನಿಮ್ಮ ಆಶೀರ್ವಾದ ಬೇಕು ಗುರುಗಳೇ ಅಂತ ಹೇಳಿ ಪತ್ರವನ್ನು ಬರೆದಿದ್ದಾರೆ ಗುರುಗಳೇ. ತುಂಬ ಸಂತೋಷ. ಪ್ರತಿಯೊಬ್ಬ ತಂದೆಗೂ ತನ್ನ ಮಕ್ಕಳು ಜವಾಬ್ದಾರಿತ್ವಂಥ ಸ್ಥಾನದಲ್ಲಿ ನಿಂತು ಒಳ್ಳೆ ಸಂಸ್ಕಾರವಂತ ಕುಟುಂಬದ ಮಕ್ಕಳಾಗಿರಲಿ, ಜೊತೆಗೆ ನನ್ನ ಮಕ್ಕಳು ಸರಿಯಾದಂಥ ಒಂದು ದಾರಿಯಲ್ಲಿ ನಡೀಲಿ ಅನ್ನೋ ಆಸೆ ಪ್ರತಿಯೊಬ್ಬ ತಂದೆಗೂ ಇರುತ್ತೆ. ಹಾಗೆ ನಿಮಗೆ ನಿಮ್ಮ ಮಕ್ಕಳನ್ನು ಇವತ್ತು ಸಹ ನೀವು ದುಡಿದು ಮಕ್ಕಳನ್ನು ಸಾಕಬೇಕಾದ್ರೆ ನಿಮ್ಮ ಮನಸ್ಸು ಆಗಿಂದಾಗಲೇ ಪ್ರತಿ ಕ್ಷಣ ನೋವ್ತಾ ಇರುತ್ತೆ. ಅದಕ್ಕೆ ಪರಿಹಾರ ಸಿಗೋದೇ ಇಲ್ವೇನೋ ಎಂಬತಕ್ಕಂಥ ಚಿಂತನೆ ಎದುರಾಗುತ್ತೆ. ಅದು ಸತ್ಯನೇ. ಇದು ನೀವೊಬ್ಬರು ಕಾಗದ ಬರೆದಿದ್ದೀರಿ. ನಿಮ್ಮಂತೆ ಎಷ್ಟೋ ಜನ ತಂದೆಯರಿಗೆ, ಎಷ್ಟೋ ಜನ ಮನೆಗಳಲ್ಲಿ ಈ ತರಹ ಮಕ್ಕಳು ದುಡಿಮೆ ಮಾಡಿದಿರ, ಅನ್ಯ ದಾರಿಯನ್ನು ಹಿಡಿದು ಕೆಲವು ದುಶ್ಚಟಗಳಿಗೆ ದಾಸರಾಗಿ ಆ ದುಶ್ಚಟಕ್ಕೆ ಬೇಕಾಗಿರುವಂಥ ಹಣವನ್ನೂ ಸಹಿತ ತಂದೆ ತಾಯಿ ಹತ್ರನೇ ಕಿತ್ಕೊಂಡೋಗಿ ಅವರು ದುಶ್ಚಟಕ್ಕೆ ದಾಸರಾಗಿರ್ತಕ್ಕಂತಹ ಕುಟುಂಬಗಳು ಸಾಕಷ್ಟು ಇದೆ. ಇದು ಕರ್ಮ ಅನ್ನಬೇಕು, ಅಥವಾ ನಾವು ಬೆಳೆಸಿರುವ ರೀತಿ ಅನ್ನಬೇಕು, ಅಥವಾ ಆ ಮಧ್ಯದಲ್ಲಿರಬೇಕಾದಂತಹ ಅವರ ಸ್ನೇಹಿತರು, ಅವರ ಪರಿಸರ, ಅವರು ಬೆಳೆದು ಬಂದ ದಾರಿ, ಅಥವಾ ಅವರು ಆಯ್ಕೆ ಮಾಡಿಕೊಂಡಿರುವ ಬದುಕಿನ ಮಾರ್ಗ ಆಗಿದೆ ಅನ್ನಬೇಕು. ಏನೇ ಆದರೂ ಕೊನೆ ಚಿಂತನೆ ಒಂದೇ ಆಗಬೇಕು. ಇಂತಹ ಕುಟುಂಬಗಳಿಗೆ ಲಕ್ಷ್ಮೀ ಬೋರಹಸ್ವಾಮಿಯ ಕ್ಷೇತ್ರದಿಂದ ಸಾಲಿಗ್ರಾಮ ಕ್ಷೇತ್ರದಲ್ಲಿ ಪ್ರತ್ಯೇಕವಾದಂಥ ಒಂದು ಪ್ರಾರ್ಥನೆಯನ್ನು ನಾನು ಸಲ್ಲಿಸಿ, ಆದಷ್ಟು ಬೇಗ ನಿಮ್ಮ ಮನೆ ಮಕ್ಕಳು, ನಿಮಗೊಂದು ಒಳ್ಳೆಯ ಉದ್ಯೋಗ ಸಿಗಲಿ, ನಿಮಗೊಂದು ಒಳ್ಳೆಯ ದುಡಿಮೆ ಆಗಲಿ ಎಂಬತಕ್ಕಂಥ ಚಿಂತನೆಗಿನ್ನ ನಿಮ್ಮ ಮಕ್ಕಳು ಒಳ್ಳೆಯ ದುಡಿಮೆಯನ್ನು ಮಾಡಿಕೊಂಡು ಒಳ್ಳೆಯ ಒಂದು ಹೆಸರು ಮಾಡಿ ತಂದೆನ ತಾಯಿನ ಚೆನ್ನಾಗಿ ನೋಡ್ಕೊಳ್ಳುವಂಥದ್ದಾಗಿ ಅವ್ರ ಮನಸ್ಸನ್ನು ನೋಯಿಸ್ದಿರ ಬದುಕುವಂಥ ಒಂದು ಒಳ್ಳೆಯ ಯಶಸ್ಸಿಗೆ ದಾರಿ ಬರಲಿ ಅಂತ ನಾನು ದೇವ್ರನ್ನ ಪ್ರಾರ್ಥಿಸ್ತೀನಿ. ಇನ್ನು ಕರ್ಮಫಲ ಅಂತಕ್ಕಂಥದ್ದು ಇದೆಯಲ್ಲ, ಪ್ರಾರಬ್ಧ ಕರ್ಮ ಯಾರನ್ನು ಬಿಟ್ಟಾತು? ಎಲ್ಲರೂ ಅವರವರು ಮಾಡಿರುವಂತಹ ಕರ್ಮಗಳಲ್ಲಿ ನಡ್ಕೊಂಡು ನಡಿಲೇಬೇಕು. ಕರ್ಮ ಎಂಬತಕ್ಕಂಥದ್ದು ಇವತ್ತು ನಾನು ಕಳ್ಕೊಳ್ತೀನಿ ಅಂದರೆ
ಇವತ್ತು ನಾನು ಎಂಥ ಯಜ್ಞವನ್ನು ಮಾಡಿದ್ರೂ ಸಹಿತ ಕಳೆದು ಹೋಗೋದಲ್ಲ. ನಾನು ಮಾಡಿದ್ದು, ನಾನು ಮಾಡಿಟ್ಕೊಂಡಿದ್ದು ನನ್ನ ಬ್ಯಾಂಕ್ ಅಕೌಂಟಲ್ಲಿರ್ತಕ್ಕಂಥ ನನ್ನ ಬ್ಯಾಂಕ್ ಬ್ಯಾಲೆನ್ಸು, ಅದು ನನಗಲ್ಲದಿರ ಮತ್ತು ಯಾರಿಗೂ ಅಲ್ಲ. ಸಹಿಯಲ್ಲಿ ವ್ಯತ್ಯಾಸ ಆದರೆ ಬ್ಯಾಂಕವರು ದುಡ್ಡು ಕೊಡಲ್ಲ. ಹಾಗೆ ನಾನು ಮಾಡಿರೋ ಕರ್ಮನ ಕಳ್ಕೊಳ್ಬೇಕು ಅಂತ ನಾನು ಏನೇನೋ ಮಾಡ್ತೀನಿ ಅಂದರೆ ಅದು ಸಾಧ್ಯವೂ ಇಲ್ಲ. ಆದರೆ ಅದರಿಂದ ಮುಕ್ತರಾಗಬೇಕಾದ್ರೆ ಭಗವಂತನೇ ಕಣ್ತೆಗೆದು ನೋಡಬೇಕು. ಆ ಭಗವಂತ ಕಣ್ತೆಗೆದು ನೋಡಬೇಕಾದ್ರೆ ಸಾಧ್ಯವಾದಷ್ಟು ನೀವು ಮಾಡಬೇಕಾದ್ದು, ಒಂದು 11 ದಿನ ಎಲ್ಲಾದರೂ ಒಂದು ಕೃಷ್ಣ ವರ್ಣದ ಗೋವು, ಕಪ್ಪು ಬಣ್ಣದ ಆಕಳು, ಅಂತಹ ಆಕಳಿಗೆ ಒಂದಷ್ಟು ಗೋಗ್ರಾಸ ಕೊಟ್ಟು, ಆ ಗೋಗ್ರಾಸವನ್ನು ಹಸು ಸ್ವೀಕರಿಸುವಾಗ ಅದರ ಬಾಲದ ಭಾಗವನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಡಿ. ಅದಾದ ನಂತರ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೆ ನಿಮ್ಮ ಕೈಯಿಂದ ಒಂದಿಷ್ಟು ಹಣ್ಣು ಹಂಪಲ ಕೊಟ್ಟು ಅವ್ರ ಪಾದ ಮುಟ್ಟಿ ನಮಸ್ಕಾರ ಮಾಡಿ. ಇಷ್ಟನ್ನು ನೀವು ಮಾಡಿದ್ರೆ ನಿಮ್ಮ ಮಕ್ಕಳು ಸರಿಯಾದಂಥ ದಾರಿಯಲ್ಲಿ ನಡೆದು ನಿಮ್ಮ ಜೀವನವು ಒಂದು ಒಳ್ಳೆಯ ಯಶಸ್ಸಾಗಿ ತಾವು ಸಹಿತ ಹಲವಾರು ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಪತ್ರವನ್ನು ಬರೆದಿದ್ದಕ್ಕಾಗಿ ನಮಗೆ ಧನ್ಯವಾದಗಳು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಗುರುಜಿಯವರೇ, ತಾವು ಕೂಡ ಇವತ್ತಿನ ದಿವಸ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ರೆ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಒಳ್ಳೆಯದಾಗಲಿ, ಶುಭವಾಗಲಿ. ಲಕ್ಷ್ಮೀ ಬೋರಹಸ್ವಾಮಿಯ ಅನುಗ್ರಹ ನಾಡಿನ ದೇಶದ ಸಮಸ್ತರ ಮೇಲೆ ಇರಲಿ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ತಿಳ್ಕೊಂಡಿದ್ದೇವೆ. ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ಬಹಳ ಅದ್ಭುತವಾಗಿರ್ತಕ್ಕಂಥ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ನಿಮ್ಮ ಭೇಟಿ ನಾಳೆ ಬೆಳಗ್ಗಿನ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ. ನಮಸ್ತೆ.